Basics of cryptocurrency using Bell Order Flow Pro ಭಾಗ 1. ಸೊ ಮೊದಲನೇದಾಗಿ ಡಿಸ್ಕ್ಲೈಮರ್ ಸ್ನೇಹಿತರೆ. ಸೊ ಮೊದಲ ಬಾರಿಗೆ ಈ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಇದನ್ನ ನಾವು ಯೂಟ್ಯೂಬ್ ನಲ್ಲಿ ಪಬ್ಲಿಷ್ ಮಾಡ್ತೇವೆ. ಸೊ ಮಾಡಿದ್ಮೇಲೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ತಪ್ಪದೆ ಬೆಲ್ ಐಕಾನ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಕೋರ್ಸ್ ವೀಕ್ಷಣೆಗಾಗಿ ಸಿದ್ಧತೆಗಳು. ಏನ್ ಸಾರ್ ಇದು ಕೋರ್ಸ್ ವೀಕ್ಷಣೆಗೆ ಏನ್ ಸಿದ್ಧತೆಗಳು ಅಂತ ಕೇಳ್ಬೋದು ನೀವು. ಮೊದಲನೇದಾಗಿ ಸ್ನೇಹಿತರೆ, ಈ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಯಾವ್ದಾದ್ರು ಒಂದು ಶಾಂತವಾದ ಪ್ರದೇಶದಲ್ಲಿ ಕುಳಿತುಕೊಳ್ಳಿ. ಓಕೆ, ಮತ್ತೆ ಬರೆಯಲು ಒಂದು ಪೆನ್ ಮತ್ತು ನೋಟ್ಬುಕ್ ಅನ್ನು ಸಿದ್ಧಗೊಳಿಸ್ಕೊಳ್ಳಿ. ಅಗತ್ಯವಿದ್ದಲ್ಲಿ ನಾವು ಈ ವಿಡಿಯೋನ ಅಪ್ಲೋಡ್ ಮಾಡಾದ ಮೇಲೆ ಯೂಟ್ಯೂಬ್ ಚಾನೆಲ್ನಲ್ಲಿ ಅಗತ್ಯವಿದ್ದಲ್ಲಿ ಈ ವಿಡಿಯೋನ ನೀವು ಪಾಸ್ ಮಾಡಿಕೊಂಡು ಅದನ್ನ ಟಿಪ್ಪಣಿಗಳನ್ನು ನೋಟ್ ಮಾಡ್ಕೊಳ್ಳಿ. ಮುಖ್ಯವಾದ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಳ್ಳಿ. ರೈಟ್? ಓಕೆ. ಸೊ ಮಾಸ್ಟರಿಂಗ್ ಕ್ರಿಪ್ಟೋ ಟ್ರೇಡಿಂಗ್. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತಾ ಇದ್ದೇವೆ? ಓಕೆ, ವಾಟ್ ಈಸ್ ಇಟ್ ದಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಸೆಷನ್? ಓಕೆ, ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ಏನ್ ಕವರ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ಕ್ರಿಪ್ಟೋ ಬೇಸಿಕ್ಸ್. ಓಕೆ, ಸೊ ಬೇಸಿಕ್ಸ್ ಆಫ್ ಕ್ರಿಪ್ಟೋ. ಸೊ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಓಕೆ, ಮತ್ತೆ ಅದರ ಒಂದು ಫಂಡಮೆಂಟಲ್ಸ್, ರೈಟ್? ಸೊ ಯಾವ ರೀತಿ ಕ್ರಿಪ್ಟೋ ಕರೆನ್ಸೀಸ್ ಇದೆ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮತ್ತೆ ಸಮ್ ಆಫ್ ದ ಟರ್ಮಿನಾಲಜೀಸ್, ಸೊ ಮಾರ್ಕೆಟ್ ಆರ್ಡರ್ ಫ್ಲೋ ಸಂಬಂಧಪಟ್ಟಂತ ಟರ್ಮಿನಾಲಜೀಸ್ ನ ನಾವು ಗಮನಿಸೋಣ. ಮತ್ತೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್, ಯಾವ ರೀತಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಅವೈಲಬಲ್ ಇದೆ ಕ್ರಿಪ್ಟೋ ಟ್ರೇಡಿಂಗ್ಗೆ. ಓಕೆ, ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ. ಜಸ್ಟ್ ಲೈಕ್ ನಮ್ಮ NSE ಬ್ರೋಕರ್ಸ್ ಇರೋಂಗೆ ಅಲ್ಲಿ ಕೂಡ ಕ್ರಿಪ್ಟೋ ಅಲ್ಲಿ ಕೂಡ ನಿಮಗೆ ಎಕ್ಸ್ಚೇಂಜಸ್ ಇರ್ತವೆ. ಓಕೆ, ಸೊ ಅದು ಯಾರು ಅಪ್ರೂವ್ಡ್ ಎಕ್ಸ್ಚೇಂಜಸ್ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮತ್ತೆ ಕರೆನ್ಸಿ ಟೈಪ್ಸ್, ಯಾವ ರೀತಿ ಕರೆನ್ಸಿಗಳಿದೆ ಕ್ರಿಪ್ಟೋದಲ್ಲಿ, ಮತ್ತೆ ಕ್ರಿಪ್ಟೋ ಟ್ರೇಡ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಿದೆ. ಓಕೆ, ಮತ್ತೆ ಮಾರ್ಕೆಟ್ ಮಾಡೆಲ್ಸ್, ಯಾವ ರೀತಿ ಮಾಡೆಲ್ಸ್. ಓಕೆ, ಸೊ ಮಾರ್ಕೆಟ್ ಮಾಡೆಲ್ಸ್ ಅಂದ್ರೆ ಏನು, ಇಲ್ಲಿ ನಾವು ಡಿಸ್ಕಷನ್ ಮಾಡೋದು ಸ್ಪಾಟ್, ಫ್ಯೂಚರ್ಸ್, ಡಿರೈವೇಟಿವ್ ಮಾರ್ಕೆಟ್ಸ್ ನಮ್ಮಲ್ಲಿ ಹೇಗಿದೆ ಅದೇ ರೀತಿ ನಿಮಗೆ ಕ್ರಿಪ್ಟೋದಲ್ಲಿ ಸಹ ಸೇಮ್ ಟು ಸೇಮ್ ನಿಮಗೆ ಆಪ್ಷನ್ಸ್ ಅನ್ನೋದು ಸಿಗ್ತದೆ. ರೈಟ್? ಮತ್ತೆ ಕಂಪ್ಲೈನ್ಸ್ ಅಂದ್ರೆ ಟ್ಯಾಕ್ಸ್ ಮತ್ತೆ ಲೀಗಾಲಿಟೀಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮತ್ತೆ ಇಲ್ಲಿ ಫ್ಯೂಚರ್, ಕ್ರಿಪ್ಟೋದಲ್ಲಿ ಫ್ಯೂಚರ್ ಟ್ರೇಡ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತೆ ಒನ್ ಆಫ್ ದ ಪಾಪ್ಯುಲರ್ ಎಕ್ಸ್ಚೇಂಜ್ ಡೆಲ್ಟಾ ಎಕ್ಸ್ಚೇಂಜ್ ಅಂತ ಹೇಳಿ ಕ್ರಿಪ್ಟೋ ಬ್ರೋಕರ್. ಸೊ ಅದರ ಬಗ್ಗೆ ಆ ಒಂದು ಟ್ರೇಡಿಂಗ್ ಟರ್ಮಿನಲ್ ನ ಒಂದು ಬ್ರೀಫ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ಮಾರ್ಕೆಟ್ ಡೇಟಾ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಜನ ನನ್ನ ಕೇಳ್ತಾನೆ ಇರ್ತಾರೆ, ಸರ್ ಕ್ರಿಪ್ಟೋ ಕರೆನ್ಸಿ ಡೇಟಾ ಹೇಗೆ ಸರ್ ನಮ್ಮ ಆರ್ಡರ್ ಫ್ಲೋಗೆ ತಗೊಂಡ್ಬರೋದು ಅಂತ ಹೇಳಿ. ವಿ ಫೌಂಡ್ ಎ ಸೊಲ್ಯೂಷನ್ ಫೈನಲಿ ಸ್ನೇಹಿತರೆ. ಸಾಕಷ್ಟು ಜನಗೆ ಟ್ರೈ ಮಾಡಿರ್ತೀರ ನೀವು, ಏನೋ ಡಿಫಾಲ್ಟ್ ನಿಂಜಾ ಟ್ರೇಡ್ ಅಲ್ಲಿರೋ ಕಾಯಿನ್ ಬೇಸ್ ಡೇಟಾನ ಅದು ಕನೆಕ್ಟ್ ಆಗತ್ತೆ ಮತ್ತೆ ಡಿಸ್ಕನೆಕ್ಟ್ ಆಗತ್ತೆ. ಸೊ ವಿ ಫೌಂಡ್ ಎ ಸೊಲ್ಯೂಷನ್, ವರ್ಕ್ ಅರೌಂಡ್ ಸೊಲ್ಯೂಷನ್ ಅನ್ನೋದು ನಾವು ಮಾಡಿದೀವಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮತ್ತೆ ಆರ್ಡರ್ ಫ್ಲೋ ಪ್ರೋ ಸೆಟಪ್ ಹೇಗೆ ಮಾಡೋದು ನಮ್ಮ ಕ್ರಿಪ್ಟೋಗೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಫೈನಲಿ ನಾವು ದ ಲಾಂಗ್ ಅವೈಟೆಡ್ ಓಕೆ ಬೆಲ್ TPO ಕಮ್ಯುನಿಟಿ ಲಾಂಚ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಅನ್ನೋದು ಮಾಡೋಣ ಸ್ನೇಹಿತರೆ. ಓಕೆ, ಸೊ ವಿಡಿಯೋನ ಲಾಸ್ಟ್ ಕೊನೆಯ ತನಕ ಮಿಸ್ ಮಾಡದೆ, ಎವ್ರಿ ಸೆಕೆಂಡ್ ಯು ಹ್ಯಾವ್ ಟು ಬಿ ವೆರಿ ಅಟೆಂಟಿವ್. ಓಕೆ, ಕೊನೆಯ ತನಕ ಮಿಸ್ ಮಾಡದೆ ನೋಡಬೇಕು. ರೈಟ್? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಕ್ರಿಪ್ಟೋ ಬೇಸಿಕ್ಸ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಪ್ಟೋ ಎಕೋಸಿಸ್ಟಮ್ ಅಂದ್ರೆ ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ? ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಸೊ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಸ್ನೇಹಿತರೆ, ಟು ಮೇಕ್ ಇಟ್ ವೆರಿ ಸಿಂಪಲ್, ಡಿಜಿಟಲ್ ಮನಿ ಅಥವಾ ಡಿಜಿಟಲ್ ಕರೆನ್ಸಿ ಅಲ್ಲ, ವರ್ಚುವಲ್ ಕರೆನ್ಸಿ ಅಂತ ಹೇಳ್ಬಹುದು. ಸೊ ಬೇಸಿಕಲಿ ಕ್ರಿಪ್ಟೋ ಡಿಜಿಟಲ್ ಕರೆನ್ಸಿ ಅನ್ನೋದು ನಿಮಗೆ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಬಿಲ್ಡ್ ಮಾಡಲಾಗಿದೆ. ಓಕೆ, ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ನಿಮಗೆ ಈ ಕ್ರಿಪ್ಟೋ ಅನ್ನೋದೊಂದು
ಬಿಲ್ಡ್ ಮಾಡಲಾಗಿದೆ. ಓಕೆ, ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯ ಫಿಸಿಕಲ್ ಫಾರ್ಮ್ ಅನ್ನೋದು ಇರಲ್ಲ ಸ್ನೇಹಿತರೆ. ಸೊ ಈ ಕ್ರಿಪ್ಟೋ ಅನ್ನೋದು ಫಿಸಿಕಲ್ ಫಾರ್ಮ್ ನಲ್ಲಿ ನಿಮಗೆ ಸಿಗಲ್ಲ. ಈಗ ಯಾವ ರೀತಿ ನಾವು ಯು ಪಿ ಐ ಪೇಮೆಂಟ್ ಮಾಡ್ತೀವಲ್ಲ, ಸೊ ಒಂದು ಯು ಪಿ ಐ ಐಡಿಯಿಂದ ಇನ್ನೊಂದು ಯು ಪಿ ಐ ಐಡಿಗೆ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ನೀವು ಕ್ರಿಪ್ಟೋ ವಹಿವಾಟು ಅನ್ನೋದು ಆನ್ಲೈನ್ ಮೂಲಕನೇ ನಿಮಗೆ ನಡೀತದೆ. ರೈಟ್, ಇಲ್ಲಿ ನಿಮಗೆ ಬ್ಯಾಂಕ್ ಅನ್ನೋರು ಇಂಟರ್ಫಿಯರ್ ಆಗ್ತಾರೆ ಯು ಪಿ ಐ ಮೋಡ್ ನಲ್ಲಿ. ರೈಟ್, ಆದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಬ್ಯಾಂಕ್ ಆಗಲಿ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಆಗಲಿ ಇದರ ಮೇಲೆ ಕಂಟ್ರೋಲ್ ಇರುವುದಿಲ್ಲ. ರೈಟ್, ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಸಾಕಷ್ಟು ಸೊಫಿಸ್ಟಿಕೇಟೆಡ್ ಮತ್ತೆ ಹೈಲಿ ಸೆಕ್ಯೂರ್ಡ್ ಸಿಸ್ಟಮ್. ಓಕೆ, ಸೊ ಹಾಗಾಗಿ ನಿಮಗೆ ಇಲ್ಲಿ ಮಧ್ಯದಲ್ಲಿ ಇರುವ ಮೀಡಿಯೇಟರ್ಸ್ ಅನ್ನೋದು ಯಾರು ಇರೋದಿಲ್ಲ. ಓಕೆ, ರೈಟ್, ಆರ್ ವಿ ಕ್ಲಿಯರ್? ಮತ್ತೆ ಇದನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಮೈನಿಂಗ್ ಮೂಲಕ. ಒಂದು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ನ ನಾವು ಮೈನಿಂಗ್ ಅಂತೀವಿ. ಓಕೆ, ಆರ್ ಮಿಂಟಿಂಗ್ ಅಂತೀವಿ. ಓಕೆ, ಸೊ ಮೈನಿಂಗ್ ಅಂದ್ರೆ ಏನ್ ಸರ್? ಗೋಲ್ಡ್ ಮೈನಿಂಗ್ ತರನ ಎಲ್ಲಾದ್ರೂ ಹೋಗಿ ನಾವು ಗೋಲ್ಡ್ ಮೈನ್ ಹೇಗ್ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಅಗದು ತಗೋ ಬರ್ಬೋದಾ? ಅಲ್ಲ ಸ್ನೇಹಿತರೆ. ಐ ವಿಲ್ ಪ್ರಾಬಲಿ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಮೈನಿಂಗ್ ಅಂದ್ರೆ ಏನು, ಮಿಂಟಿಂಗ್ ಅಂದ್ರೆ ಏನು ಅಂತ ಹೇಳಿ. ಓಕೆ, ರೈಟ್. ಸೊ ಇಲ್ಲಿ ನಾವು ತಿಳ್ಕೋಬೇಕಾದಷ್ಟು ಇಷ್ಟೇ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಡಿಜಿಟಲ್ ಕರೆನ್ಸಿ ಆರ್ ಡಿಜಿಟಲ್ ಮನಿ. ಓಕೆ, ವರ್ಚುವಲ್ ಕರೆನ್ಸಿ. ಓಕೆ, ಮತ್ತೆ ಇದು ಬಂದು ನಿಮಗೆ ಡಿಸೆಂಟ್ರಲೈಸ್ ಸಿಸ್ಟಮ್. ಓಕೆ, ಸೊ ಆಪರೇಟ್ಸ್ ವಿತೌಟ್ ಎನಿ ಸೆಂಟ್ರಲ್ ಅಥಾರಿಟಿ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಈ ಕ್ರಿಪ್ಟೋ ಕರೆನ್ಸಿ ಏನಿದೆ ಮಾರ್ಕೆಟ್ ನಿಮಗೆ ಯಾವುದೇ ಗೌರ್ಮೆಂಟ್ ಕಂಟ್ರೋಲ್ ನಲ್ಲಿ ಬರೋದಿಲ್ಲ. ಯಾವುದೇ ಇದಕ್ಕೆ ಒಂದು ಸಪರೇಟ್ ಆಗಿ ನಿಮಗೆ ನಮ್ಮ ಸಿವಿ ಆಗಲಿ ಎನ್ ಎಸ್ ಸಿ ಆಗಲಿ ಈ ರೀತಿ ನಮಗೆ ರೆಗ್ಯುಲೇಟೆಡ್ ಸಿಸ್ಟಮ್ ಅನ್ನೋದಿರಲ್ಲ. ಓಕೆ, ಸೊ ಇಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದ ಟ್ರೇಡರ್ಸ್. ಓಕೆ, ಟ್ರೇಡರ್ಸ್ ಕಂಟ್ರೋಲ್ ಇನ್ ದ ಸೆನ್ಸ್ there is no mediator. Okay, let's say like that. Right, so there is no mediator when you are trading with crypto. Right, it is a completely a decentralized system. Right, so ಸಾಕಷ್ಟು ಜನ ನೀವು ಈ ನೇಮ್ಸ್ ನ ಕೇಳಿರ್ತೀರಾ, ಬಿಟ್ ಕಾಯಿನ್, ಇಥೀರಿಯಂ ಅಂತ ಹೇಳಿ. ರೈಟ್, ಸೊ ಬಿಟ್ ಕಾಯಿನ್ ಇದು ಫಸ್ಟ್ ಕ್ರಿಪ್ಟೋ ಕಾಯಿನ್ 2009ರಲ್ಲಿ ಲಾಂಚ್ ಮಾಡಿದ್ರು. ಇದು ಲಾಂಚ್ ಮಾಡಿದ ವ್ಯಕ್ತಿ ಪ್ರಾಪರ್ ಆಗಿ ಗೊತ್ತಿಲ್ಲ, ಬಟ್ ದೇ ಕಾಲ್ ಹಿಮ್ ಆಸ್ ಸಂತೋಷಿ ನಾಕಾಮೋಟೋ ಅಂತ ಹೇಳಿ ಅವರ ಹೆಸರು. ಓಕೆ, ಮತ್ತೆ ಇದು ಬಂಗಾರಕ್ಕಿಂತಲೂ ಹೆಚ್ಚು. ಯಾಕೆಂದ್ರೆ ಸ್ನೇಹಿತರೆ, ಇದರ ಪ್ರೈಸ್ ಏನಿದೆ ಇವತ್ತು ಸುಮಾರು $1,03,000 ಬೆಲೆ ಬಾಳ್ತದೆ ಒಂದು ಬಿಟ್ ಕಾಯಿನ್. ರೈಟ್, ನಾವು 2009 ಇಲ್ಲ 10ರ ಸಮಯದಲ್ಲಿ ನಾವು ಏನಾದ್ರು ಬಿಟ್ ಕಾಯಿನ್ ತಗೊಂಡಿದ್ರೆ ಇವತ್ತು $1,00,000 ಅಂದ್ರೆ ಸುಮಾರು ₹1,00,000 ಒಂದು ಬಿಟ್ ಕಾಯಿನ್ ನ ಬೆಲೆ. ರೈಟ್, ಸೊ ಸೈಮಲ್ಟೇನಿಯಸ್ಲಿ ನೀವು ಇಥೀರಿಯಂ ಬಗ್ಗೆ ಕೂಡ ಕೇಳ್ಪಟ್ಟಿರ್ತೀರ. ರೈಟ್, ಸೊ ಇಥೀರಿಯಂ ಬಂದು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮೂಲಕ ಇದು ವರ್ಕ್ ಆಗತ್ತೆ. ಸೊ ಇನ್ ಡೆಪ್ತ್ ಇನ್ ಡೀಟೇಲ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದು ಬೇಡ, ಇಟ್ ಮೈಟ್ ಫರ್ದರ್ ಕನ್ಫ್ಯೂಸ್. ಜಸ್ಟ್ ಥಿಂಕ್ ದಟ್ ಬಿಟ್ ಕಾಯಿನ್ ಒಂದು ಕ್ರಿಪ್ಟೋ, ಇಥೀರಿಯಂ ಅನ್ನೋ ಒಂದು ಕ್ರಿಪ್ಟೋ, ಇದು ಎರಡು ನೀವು ಟ್ರೇಡ್ ಮಾಡಬಹುದು. ಓಕೆ, ನಿಮ್ಮ ಒಂದು ಟರ್ಮಿನಲ್ ನಲ್ಲಿ ನೀವು ಇದು ಎರಡೂ ಸಹ ನೀವು ಟ್ರೇಡ್ ಮಾಡಬಹುದು ಸ್ನೇಹಿತರೆ. ಆರ್ ವಿ ಕ್ಲಿಯರ್? ರೈಟ್, ಓಕೆ, ನೆಕ್ಸ್ಟ್ just move on to the next slide. So mining versus minting. ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಈ ಬಿಟ್ ಕಾಯಿನ್ ಅನ್ನೋದು ಹೇಗೆ ಕ್ರಿಯೇಟ್ ಆಗತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಿಟ್ ಕಾಯಿನ್ ಅನ್ನೋದು ಮೈನಿಂಗ್ ಮೂಲಕ ಕ್ರಿಯೇಟ್ ಆಗುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇಮ್ಯಾಜಿನ್ ಫ್ರೆಂಡ್ಸ್, ನೀವು ಮತ್ತೆ ನಿಮ್ಮ ಸ್ನೇಹಿತರು ಇಬ್ಬರು ಒಂದು ಮ್ಯಾಥ್ ಪಜಲ್ ನ ಸಾಲ್ವ್ ಮಾಡ್ಲಿಕ್ಕೆ ಕೂತ್ಕೊಳ್ತೀರಾ. ಸೊ ಅಲ್ಲಿ ನಿಮಗೆ ರಿವಾರ್ಡ್ ಬಂದು ಗೋಲ್ಡ್ ಸ್ಟಾರ್ ಅಂತ ಒಂದು ರಿವಾರ್ಡ್ ಕೊಡ್ತಾರೆ.
ಓಕೆ. ಸೊ ಯಾರು ಫಸ್ಟ್ ಸಾಲ್ವ್ ಮಾಡ್ತಾರೋ ಅವ್ರಿಗೆ ಒಂದು ಗೋಲ್ಡ್ ಸ್ಟಾರ್ ಅನ್ನೋದು ರಿವಾರ್ಡ್ ಕೊಡ್ತಾರೆ. ಸಿಮಿಲರ್ಲಿ ಬಿಟ್ಕಾಯಿನ್ ನಲ್ಲಿ ಕೂಡ ನಿಮಗೆ ಪಜಲ್ಗಳು ಇರ್ತದೆ, ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ನಿಮಗೆ. ಓಕೆ. ಸೊ ಇಲ್ಲಿ ನೀವು ಬದಲಾಗಿ ಕಂಪ್ಯೂಟರ್ನ ನಾವು ಅಳವಡಿಸ್ತೀವಿ, ಅದನ್ನ ನಾವು ಮೈನರ್ಸ್ ಅಂತೀವಿ. ಇದು ಸೊಫಿಸ್ಟಿಕೇಟೆಡ್ ಕಂಪ್ಯೂಟರ್ಸ್, ತುಂಬಾ ಎಕ್ಸ್ಪೆನ್ಸಿವ್ ಕೂಡ, ರೈಟ್. ಸೊಫಿಸ್ಟಿಕೇಟೆಡ್ ಕಂಪ್ಯೂಟರ್ಸ್ನ ನೀವು ಯೂಸ್ ಮಾಡ್ತಾರೆ, ಹೈ ಎಂಡ್ ಕಾನ್ಫಿಗರೇಷನ್ ಇರುವಂತ ಒಂದು ಕಂಪ್ಯೂಟರ್ಸ್, ದಟ್ ಇಸ್ ಮೈನರ್ಸ್ ವಿ ಕಾಲ್, ರೈಟ್. ಸೊ ಇಲ್ಲಿ ಏನಾಗತ್ತೆ, ನಿಮ್ಮನ್ನ ಇಲ್ಲಿ ಕಂಪ್ಯೂಟರ್ ರಿಪ್ಲೇಸ್ ಮಾಡತ್ತೆ. ಓಕೆ. ಸೊ ಮತ್ತೆ ಔಟ್ಪುಟ್ ಬರೋದು ದಟ್ ಇಸ್ ಗೋಲ್ಡ್ ಸ್ಟಾರ್. ಏನ್ ನಾವು ರಿವಾರ್ಡ್ ಕೊಡ್ತೀವಿ ದಟ್ ಇಸ್ ಬಿಟ್ ಕಾಯಿನ್. ಅಂದ್ರೆ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಮೈನರ್ಸ್ ನ ಹಾಕ್ತೇವೆ, ಆ ಮೈನರ್ಸ್ ಇಂದ ಬರೋ ರಿವಾರ್ಡ್ ನಮಗೆ ಬಿಟ್ ಕಾಯಿನ್. ಸೊ ಈ ಕಂಪ್ಯೂಟರ್ ಆ ಪಜಲ್ ನ ಸಾಲ್ವ್ ಮಾಡಿದ್ರೆ ನಮಗೆ ರಿವಾರ್ಡ್ ಬರುತ್ತೆ, ಅದು ಬಂದು ನ್ಯೂ ಬಿಟ್ ಕಾಯಿನ್ ಆಗಿ ನಮ್ಮ ವ್ಯಾಲೆಟ್ಗೆ ಸೇರುತ್ತೆ. ಸೊ ಈ ಪ್ರೋಸೆಸ್ ನ ನಾವು ಮೈನಿಂಗ್ ಅಂತೀವಿ. ಸೊ ಇದರಲ್ಲಿ ಕೀ ಪಾಯಿಂಟ್ಸ್ ನೆನಪಿಡಬೇಕು ಸ್ನೇಹಿತರೆ. ಸೊ ಸಾಕಷ್ಟು ಜನಗೆ ಆಲ್ರೆಡಿ ಯು ವುಡ್ ಹವ್ ಸ್ಟಾರ್ಟೆಡ್ ಕ್ಯಾಲ್ಕುಲೇಟಿಂಗ್. ಸರ್ ನಾನು ಕೂಡ ನಾಳೆಯಿಂದ ನಾನು ಮೈನಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಒಂದು ಕಂಪ್ಯೂಟರ್ ಹಾಕೊಂಡ್ಬಿಡ್ತೀನಿ ಅಂತ. ಎಸ್, ಮಾಡ್ಬೋದು ಸ್ನೇಹಿತರೆ, ಬಟ್ ಇಲ್ಲಿ ಏನಂದ್ರೆ ಮೈನಿಂಗ್ ಅನ್ನೋದು ಈಗ ನಾವು ಎಂಟರ್ ಆಗೋದು ಇದು ತುಂಬಾ ಲೇಟ್ ಅಂತಾನೆ ನಾನು ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಸ್ಟಿಫ್ ಕಾಂಪಿಟೇಷನ್ ಇರುತ್ತೆ ನಿಮಗೆ. ಆ ಪ್ರಾಬ್ಲಮ್ ಸಾಲ್ವಿಂಗ್ ಏನಿದೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಈಗ. ಸೊ ROI ಅಂತೀವಲ್ಲ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮಗೆ ಈಗಿನ ಸಂದರ್ಭದಲ್ಲಿ ನಾಟ್ ದಟ್ ಅಟ್ರಾಕ್ಟಿವ್. ಆ ಕಾಸ್ಟ್, ಯಾಕಂದ್ರೆ ಆ ಮೈನರ್ಸು ನಾವು ಏನು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕಲ್ಲ ಆ ಸಿಸ್ಟಮ್ಸ್ಗೆ, ಸಿಕ್ಕಾಪಟ್ಟೆ ಹೀಟ್ ಜನರೇಟ್ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಸಾಕಷ್ಟು ನಿಮಗೆ ಎಲೆಕ್ಟ್ರಿಸಿಟಿ ಅನ್ನೋದು ಖರ್ಚಾಗತ್ತೆ. ಓಕೆ. ಸೊ ಆ ಎಲೆಕ್ಟ್ರಿಸಿಟಿ ಮತ್ತು ಆ ಎನ್ವೈರ್ಮೆಂಟ್ ಮತ್ತೆ 24/7 ನಿಮಗೆ AC ಏರ್ ಕಂಡೀಷನ್ ಎನ್ವೈರ್ಮೆಂಟ್ ಅಲ್ಲಿ ನಿಮಗೆ ಆ CPUs ನ ನೀವು ಇಡಬೇಕಾಗತ್ತೆ, ರೈಟ್. ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇದೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಡಸಂಟ್ ವರ್ಕ್ಔಟ್, ರೈಟ್. ಸೊ ಅದೇ ನಾವು 2010, 11, 12 ಇಸ್ವಿಯಲ್ಲಿ ನಾವೇನಾದ್ರೂ ಈ ಮೈನಿಂಗ್ ಅನ್ನೋ ಸ್ಟಾರ್ಟ್ ಮಾಡಿದ್ರೆ ವಿ ವುಡ್ ಹ್ಯಾವ್ ಬಿಕಮ್ ವೆರಿ ರಿಚ್ ನೌ, ರೈಟ್. But as of now, I would not at all suggest, people opting for mining. Okay. Now, I hope we are clear about mining, right? Solving a complex puzzle, you will get a reward. The reward is nothing but Bitcoin. Now, how these complex puzzles are solved? By using miners, that is a high-end sophisticated computers, right? Next. What is minting? Okay, now we have learnt about mining. That is the one way of creating your crypto. Now we are coming to the minting. So ಇಲ್ಲಿ ನಾವು ಇಮ್ಯಾಜಿನ್, ನಿಮ್ಮ ಹತ್ರ ಒಂದು ಯು ಹ್ಯಾವ್ ಒಂದು ಸ್ಪೆಷಲ್ ಕಂಪ್ಯೂಟರ್. ನಿಮ್ಮ ಹತ್ರ ಒಂದು ಸ್ಪೆಷಲ್ ಕಂಪ್ಯೂಟರ್ ಇದೆ, ದಟ್ ಓನ್ಲಿ ವರ್ಕ್ಸ್ ವೆನ್ ಯು ಫಾಲೋ ಸ್ಟ್ರಿಕ್ಟ್ ರೂಲ್ಸ್. ಅದು ಯಾವಾಗ ವರ್ಕ್ ಆಗತ್ತೆ, ನೀವು ಒಂದು ಸ್ಟ್ರಿಕ್ಟ್ ರೂಲ್ಸ್ ನ ಫಾಲೋ ಮಾಡಿದ್ರೆ ಆ ಸ್ಪೆಷಲ್ ಕಂಪ್ಯೂಟರ್ ಅನ್ನೋದು ವರ್ಕ್ ಆಗತ್ತೆ. ಸೊ ಇಲ್ಲಿ ಇಫ್ ಯು ಮೀಟ್ ಆ ಕಂಡೀಷನ್ಸ್ ನೀವು ಮೀಟ್ ಮಾಡಿದ್ರೆ ಇಲ್ಲಿ ಬಂದು ಇಟ್ ಅಲೋಸ್ ಯು ಟು ಕ್ರಿಯೇಟ್ ಅ ನ್ಯೂ ಟೋಕನ್. ಸೊ ಈ ಟೋಕನ್ ಅನ್ನೋದೇನಿದೆ, ಇದನ್ನ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ ಇಲ್ಲಿ. ಓಕೆ, ಒಂದು ಟೋಕನ್ ಅನ್ನೋದು ಜನರೇಟ್ ಆಗತ್ತೆ. ಓಕೆ, ಇಲ್ಲಿ ಏನಂದ್ರೆ ಸ್ನೇಹಿತರೆ, ಈ ಕಾಂಟ್ರಾಕ್ಟ್ ವಹಿವಾಟುಗಳನ್ನ, ಈಗ ಸಪೋಸ್ ಯಾವ್ದಾದ್ರು ಒಂದು ಗೇಮಿಂಗ್ ಆ್ಯಪ್ ಇರತ್ತೆ ನಿಮಗೆ. ಓಕೆ, ಆ ಗೇಮಿಂಗ್ ಆ್ಯಪ್ ನಲ್ಲಿ ಸಾಕಷ್ಟು ಜನ ಈ ಕಾಯಿನ್ಸ್ ಅನ್ನೋದನ್ನ ಬೈ ಮಾಡ್ತಾ ಇರ್ತಾರೆ. ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಓಕೆ, ಸೊ ಆ ಕಾಯಿನ್ಸ್ ನ ಬೈ ಮಾಡಿ ಮತ್ತೆ ಆ ಕಾಯಿನ್ಸ್ ಮೂಲಕ ನೀವು ಬರೀ ಅಲ್ಲಿ ಆ ಗೇಮ್ ರಿಲೇಟೆಡ್ ಸ್ಟಫ್ ಮಾತ್ರನೇ ಬೈ ಮಾಡಬಹುದು. ಸ್ಟ್ರೆಂತ್ ಎಕ್ಸ್ಟ್ರಾ ಬೇಕು, ಗನ್ಸ್ ಎಕ್ಸ್ಟ್ರಾ ಬೇಕು ಅನ್ನೋದ್ರ ಬಗ್ಗೆ ನೀವು ಆ ಕಾಯಿನ್ಸ್ ನ ಆ ಗೇಮ್ ಅಲ್ಲಿ ಮಾತ್ರ ನೀವು ಯೂಸ್ ಮಾಡಬಹುದು. ಅದೇ ಇಲ್ಲಿ ನೀವು ಮಿಂಟಿಂಗ್ ನಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಟ್ರಾನ್ಸಾಕ್ಷನ್, ಒಂದು ಕಾಂಟ್ರಾಕ್ಟ್ ಅನ್ನೋದು ಕ್ರಿಯೇಟ್ ಆಗತ್ತೆ. ಈ ಪರ್ಟಿಕ್ಯುಲರ್ ಗೇಮರ್ ಏನಿದಾನೆ ಇನ್ನೊಂದು ಗೇಮರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಲೈಕ್ ಹಿ ಕ್ಯಾನ್ ಕ್ಯಾಶ್ ಇಟ್, ರೈಟ್.
ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಒಂದು ಟೋಕನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಿಮಗೆ ಮತ್ತೆ ಅಲ್ಲಿ ಬಯರ್ ಮಧ್ಯದಲ್ಲಿ ಒಂದು ಟೋಕನ್ ಅನ್ನೋದು ಜನರೇಟ್ ಮಾಡಿ ಇಡ್ತಾರೆ. ಅಲ್ಲಿ ನೆಗೋಸಿಯೇಷನ್ಸ್ ಅನ್ನೋದು ನಡೀತದೆ. ಸೊ ಇಲ್ಲಿ ಏನಾಗುತ್ತೆ, ಮಿಂಟಿಂಗ್ ಈಸ್ ಒನ್ ಆಫ್ ದ ಫಾಸ್ಟರ್ ಮತ್ತೆ ಮೋರ್ ಕಂಟ್ರೋಲ್ಡ್ ಅಂಡ್ ಡಸ್ ನಾಟ್ ನೀಡ್ ಎನಿ ಹೆವಿ ಕಂಪ್ಯೂಟರ್ಸ್ ಪವರ್. ಸೊ ಮಿಂಟಿಂಗ್ ಅನ್ನೋದು ಒಂದು ಪ್ರಾಸೆಸ್ ಇದೆ. ಓಕೆ, ಇಲ್ಲಿ ಏನಾಗತ್ತೆ, ನಿಮಗೆ ಈ ಟೋಕನ್ಸ್ ಜನರೇಷನ್ಗೋಸ್ಕರ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ನ ಯಾವಾಗ ನಮ್ಗೆ ರಿಕ್ವೈರ್ಮೆಂಟ್ ಇರುತ್ತೆ, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಯಾವುದೋ ಒಂದು ಪೇಂಟಿಂಗ್ ಬೈ ಮಾಡ್ಲಿಕ್ಕೆ ಹೋಗ್ತೀರಾ, ಸೊ ಅದಕ್ಕೆ ನೀವು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಒಂದು ಕ್ರಿಯೇಟ್ ಮಾಡ್ತೀರಾ. ಒಂದು ಲೆಟ್ಸ್ $1,000 ಅಂತ 1000 ಬಿಟ್ ಕಾಯಿನ್ಸ್ ಅನ್ನೋದೊಂದು ಕಾಂಟ್ರಾಕ್ಟ್ ಕ್ರಿಯೇಟ್ ಮಾಡ್ತೀರಾ. ಸೊ ಆ ಪ್ರೋಸೆಸ್ ಏನಿದೆ, ಸೊ ಅಲ್ಲಿ ಆ ಕಂಡೀಷನ್ ಮೀಟ್ ಆಯ್ತು ಅಂದ್ರೆ ನಿಮ್ಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಸಮಥಿಂಗ್ ಲೈಕ್ ದಟ್, ರೈಟ್? ಐಮ್ ಜಸ್ಟ್ ಗಿವಿಂಗ್ an example. This is not exactly how the minting works. Only thing what you have to keep in your mind, minting is nothing but creation of new tokens, okay, which doesn't need a complex problem solving requirement like your Bitcoin. Are we clear with the minting and mining, right? Yeah. Let's now move on. So all those people who have not seen, ಯಾರು ನನ್ನ ಬೇಸಿಕ್ಸ್ ಆಫ್ ಆರ್ಡರ್ ಫ್ಲೋ ವಿಡಿಯೋಸ್ನ ನೋಡಿಲ್ವೋ, ದಯವಿಟ್ಟು ಆ ವಿಡಿಯೋಸ್ನ ನೋಡಿ. ಯಾಕಂದ್ರೆ ಇದ್ರ ಬಗ್ಗೆ ನಾವು ಆಲ್ರೆಡಿ ಆ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೇವೆ, ರೈಟ್? ಸೊ ಈ ವಿಡಿಯೋ ಲಿಂಕ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಅಂಡ್ ಈವನ್ ಇನ್ ದಿಸ್ ವಿಡಿಯೋ ಈ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಅಪ್ಲೋಡ್ ಮಾಡಿದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಿಮಗೆ ಆ ವಿಡಿಯೋಸ್ ಲಿಂಕ್ ಸಿಗತ್ತೆ. ಆರ್ ನೀವು ಜಸ್ಟ್ ಬೇಸಿಕ್ಸ್ ಆಫ್ ಆರ್ಡರ್ ಫ್ಲೋ ಇನ್ ಕನ್ನಡ ಅಂತ ಟೈಪ್ ಮಾಡಿದ್ರೆ, ಗೂಗಲ್ ಮಾಡಿದ್ರೆ ಕೂಡ ನಿಮಗೆ ನಮ್ಮ ವಿಡಿಯೋಸ್ ಲಭ್ಯವಾಗುತ್ತದೆ, ರೈಟ್? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಬೇಸಿಕ್ಸ್ ಆಫ್ ಆರ್ಡರ್ ಫ್ಲೋ, ವೇರ್ ವಿ ವಿಲ್ ಬಿ ಟಾಕಿಂಗ್ ಐಡೆಂಟಿಫೈಯಿಂಗ್ ಹೂ ಇಸ್ ಕಂಟ್ರೋಲಿಂಗ್ ದ ಮಾರ್ಕೆಟ್. ಸೊ ಆರ್ಡರ್ ಫ್ಲೋ ಮೂಲಕ ನಾವು ಮಾರ್ಕೆಟ್ ನಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಬಯರ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರ, ಸೆಲ್ಲರ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಅನ್ನೋದು ನಾವು ಪಡಿಬಹುದು ಆರ್ಡರ್ ಫ್ಲೋ ಮೂಲಕ, ರೈಟ್? ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸ್ಮಾರ್ಟ್ ಮನಿ ಅಂತ ಹೇಳ್ತೀವಿ ನಾವು ಆರ್ಡರ್ ಫ್ಲೋದಲ್ಲಿ. ಸೊ ಸ್ಮಾರ್ಟ್ ಮನಿ ಇಸ್ ನಥಿಂಗ್ ಬಟ್ ಬಿಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಓಕೆ? ಸೊ FIIs, DIIs ನಾವು ಕೇಳಿರ್ತೀವಿ ಅಲ್ವಾ? ಈ ಒಂದು ಬಲ್ಕ್ ಡೀಲ್ ಏನ್ ನಡೆಯುತ್ತಲ್ಲ, ಅದನ್ನ ನಾವು ಈಸಿಯಾಗಿ ಆರ್ಡರ್ ಫ್ಲೋ ಮೂಲಕ ಕ್ಯಾಪ್ಚರ್ ಮಾಡ್ಬೋದು. ಮತ್ತೆ ಟ್ರೇಡರ್ಸ್ ಎಕ್ಸಾರ್ಷನ್, ಟ್ರೇಡರ್ಗಳು ಯಾವ ಪ್ರೈಸ್ಗೆ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದಾರೆ, ಓಕೆ, ಯಾವ ಪ್ರೈಸ್ಗೆ ಟ್ರೇಡರ್ಸ್ ಇಂಟ್ರೆಸ್ಟ್ ಕಳ್ಕೊಂಡು ಅಲ್ಲಿಂದ ಮತ್ತೆ ಮಾರ್ಕೆಟ್ ರಿವರ್ಸ್ ಅನ್ನೋದು ಆಗ್ತಾ ಇದೆ, ಅದನ್ನ ನಾವು ಕ್ಲಿಯರ್ ಕಟ್ ಆಗಿ ಒಂದು ಲೆನ್ಸ್ ಹಿಡ್ದಂಗೆ, ಒಂದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ದಂಗೆ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಾವು ನಮ್ಮ ಆರ್ಡರ್ ಫ್ಲೋ ಮೂಲಕ ತಿಳ್ಕೋಬಹುದು, ರೈಟ್? ಐ ಥಿಂಕ್ ಮೆನಿ ಆಫ್ ಯು ಮಸ್ಟ್ ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ದಿಸ್ ಅಲ್ವಾ? ಸಾಕಷ್ಟು ಜನ ಇದನ್ನು ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ರೈಟ್? ಹಾಗೆ ಬ್ರೇಕ್ಔಟ್ ಅಂಡ್ ಬ್ರೇಕ್ ಡೌನ್ ಟ್ರೇಡ್ಸ್ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಸಪೋಸ್ ಯಾವುದೋ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಸೊ ಅದು ಫಾಲ್ಸ್ ಬ್ರೇಕ್ಔಟ್ ಅಲ್ವಾ ಅಂತ ಹೇಗೆ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು? ಸೊ ಅಲ್ಲಿ ನಮಗೆ ನಮ್ಮ ಆರ್ಡರ್ ಫ್ಲೋ ಅನ್ನೋದು ಉಪಯೋಗಕ್ಕೆ ಬರುತ್ತೆ, ರೈಟ್? ಸೊ ಆರ್ಡರ್ ಫ್ಲೋ ವಿಲ್ ಹೆಲ್ಪ್ ಅಸ್ ಟು ಐಡೆಂಟಿಫೈ ದ ಫಾಲ್ಸ್ ಬ್ರೇಕ್ಔಟ್ಸ್, ಕ್ಲಿಯರ್? And you have the trade exhaustion. So trade exhaustions now, so to me, if you ask me, these are the advantages, right? ಈ 4 ಅಡ್ವಾಂಟೇಜ್ ಇಂದ ನಮಗೆ ಆರ್ಡರ್ ಫ್ಲೋ ಅನ್ನೋದು ಔಟ್ಸ್ಟ್ಯಾಂಡಿಂಗ್, ಮಾರ್ಕೆಟ್ ನಲ್ಲಿ ಈ ಒಂದು ಸಿಸ್ಟಮ್ ಔಟ್ಸ್ಟ್ಯಾಂಡಿಂಗ್ ಅಂತ ನಾವು ಹೇಳ್ಬಹುದು, ರೈಟ್? ಆರ್ ವಿ ಕ್ಲಿಯರ್? ಇದನ್ನ ಇನ್ ಡೆಪ್ತ್ ಅಲ್ಲಿ ಸ್ನೇಹಿತರೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ, right? As I told you, there's a 2-part order flow webinar series which was recording ನಿಮಗೆ ಅವೈಲೇಬಲ್ ಇದೆ. ಸೊ ದಯವಿಟ್ಟು ಆ ವಿಡಿಯೋಸ್ನ ತಪ್ಪದೆ ನೋಡಿ, ರೈಟ್? ಯಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಸೊ when it comes to trading platform, as per FIU, ಸೊ FIU ಅಂದ್ರೆ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್, ಓಕೆ, ಅವರ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ ಈ ಇಷ್ಟು ಬ್ರೋಕರ್ಸ್ ಅಥವಾ ಎಕ್ಸ್ಚೇಂಜಸ್ ನಮ್ಮ
ಇಂಡಿಯಾದಲ್ಲಿ ಅವೈಲಬಲ್ ಇದೆ. ಅದರಲ್ಲಿ ಮೊದಲನೇದಾಗಿ ಡೆಲ್ಟಾ ಎಕ್ಸ್ಚೇಂಜ್, ಕಾಯಿನ್ DCX ಅಂತ ಇದೆ, ಫ್ಲಿಟ್ ಪೇ ಅಂತ ಇದೆ, ಬಿನಾನ್ಸ್ ಅಂತ ಇದೆ ನಿಮಗೆ ಒನ್ ಆಫ್ ದ ಲೀಡಿಂಗ್ ಎಕ್ಸ್ಚೇಂಜ್, ಕಾಯಿನ್ ಬೇಸ್ ಇಂಡಿಯಾ ಇದೆ, ಬೈಬಿಟ್, ಕಾಯಿನ್ ಸ್ವಿಚ್, ಝೆಪ್ಪೇ, ಯುನೋಕಾಯಿನ್, ಮಡ್ಬ್ರೆಕ್ಸ್ ಅಂಡ್ KuCoin. ಸಾರಿ. ಸೊ ಸ್ನೇಹಿತರೆ, ಇದಲ್ಲದೆ ಇನ್ನೂ ಒಂದು ಸ್ವಲ್ಪ ಲಿಸ್ಟ್ ಸಿಗಬಹುದು ನಿಮಗೆ. ಸೊ ವಾಟ್ ಐ ಸಜೆಸ್ಟ್, ನೀವು ವೆಬ್ಸೈಟ್ನ ವಿಸಿಟ್ ಮಾಡಿ ರಿಜಿಸ್ಟರ್ಡ್ ಯಾರಿದ್ದಾರೋ ಆ ಪರ್ಟಿಕ್ಯುಲರ್ ಎಕ್ಸ್ಚೇಂಜ್ ಅನ್ನು ನೀವು ಸೆಲೆಕ್ಟ್ ಮಾಡೋದು ಉತ್ತಮ. ಸೊ ಇಲ್ಲಿ ನಾನು ಗೊತ್ತಿರೋ ತರ ಲಿಸ್ಟ್ ಒಂದು ಕೊಟ್ಟಿದ್ದೇನೆ ನಾನು. ಬಟ್ ಐ ವಾಂಟ್ ಯು ಟು ಡೂ ಯುವರ್ ಓನ್ ರಿಸರ್ಚ್. ಐ ಆಮ್ ನಾಟ್ ರೆಕಮೆಂಡಿಂಗ್ ಈ ಪರ್ಟಿಕ್ಯುಲರ್ ಎಕ್ಸ್ಚೇಂಜ್ ಇಲ್ಲ ಈ ಪರ್ಟಿಕ್ಯುಲರ್ ಬ್ರೋಕರ್ ಹತ್ರ ನೀವು ಟ್ರೇಡ್ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ರೆಕಮೆಂಡ್ ಮಾಡಲ್ಲ. ರೈಟ್? ಯಾ, ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ಇಂಪಾರ್ಟೆಂಟ್ ನೋಟ್, ಲೈಕ್ ಐ ಸೆಡ್ ಅರ್ಲಿಯರ್, ಈ ಡೆಮೋದಲ್ಲಿ ನಾನು ಡೆಲ್ಟಾ ಎಕ್ಸ್ಚೇಂಜ್ ನ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ದ ಕನ್ವೀನಿಯನ್ಸ್. ಸೊ ಯು ಆರ್ ಫ್ರೀ ಟು ಯೂಸ್ ಯಾವುದೇ ನೀವು FIU ರಿಜಿಸ್ಟರ್ಡ್ ಎಕ್ಸ್ಚೇಂಜ್ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಟು ಡ್ಯೂ ಯುವರ್ ರಿಸರ್ಚ್, DYOR, do your own research before opening an account. So this is not a recommendation or endorsement of any specific platform. So ಈ ಒಂದು ಸೆಷನ್ ನಲ್ಲಿ ನಾನು ಯಾವುದೇ ರೀತಿಯ ಪ್ಲಾಟ್ಫಾರ್ಮ್ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ಅವರಿಗೆ ನಾನು ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾ ಇಲ್ಲ, ಎಂಡೋಸ್ ಕೂಡ ನಾನು ಮಾಡ್ತಾ ಇಲ್ಲ. ಓಕೆ, ಆರ್ ವಿ ಕ್ಲಿಯರ್? ಯಾ. ಸೊ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ವೈ ಡೆಲ್ಟಾ ಎಕ್ಸ್ಚೇಂಜ್, ಈ ಡೆಮೋಗೋಸ್ಕರ ನಾನು ಯಾತಕ್ಕೋಸ್ಕರ ಡೆಲ್ಟಾ ಎಕ್ಸ್ಚೇಂಜ್ ನ ಚೂಸ್ ಮಾಡಿದ್ದೀನಿ? ದ ಸಿಂಪಲ್ ರೀಸನ್, ಒಂದು, ಇದು FIU ರಿಜಿಸ್ಟರ್ಡ್, ಮತ್ತೆ ಇಲ್ಲಿ INR ಸಪೋರ್ಟ್ ಇದೆ. ಸೊ ಸೀಮ್ಲೆಸ್ ಡೆಪಾಸಿಟ್, ಸೊ ನಿಮಗೆ ವಿಡ್ರಾವಲ್ಸು ಇಂಡಿಯನ್ ರುಪೀಸ್ ಅಲ್ಲಿ ಆಗುತ್ತೆ, ಡೆಪಾಸಿಟ್ ಕೂಡ ಇಂಡಿಯನ್ ರುಪೀಸ್ ಅಲ್ಲಿ ಆಗುತ್ತೆ ನಿಮಗೆ. ಸೊ ಈಸಿ ಟು ಟ್ರೇಡ್ ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್, ಕ್ರಿಪ್ಟೋ ಆಕ್ಸೆಸ್ ಸಿಗ್ತದೆ ನಿಮಗೆ. ಮತ್ತೆ ಯೂಸರ್ ಇಂಟರ್ಫೇಸ್ ಏನಿದೆ ತುಂಬಾ ಸಿಂಪಲ್ ಆಗಿರುತ್ತೆ, ರೈಟ್? ಮತ್ತೆ ಟ್ಯಾಕ್ಸ್ ಎಫಿಷಿಯಂಟ್. ಸೊ ಆಲ್ ದಿಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಅಗೇನ್ ಫರ್ದರ್. ಮತ್ತೆ ಝೀರೋ ರಿಸ್ಕ್ ಇರ್ತದೆ ಇಲ್ಲಿ. ಸೊ ಇಲ್ಲಿ ಎಲಿಮಿನೇಟ್ಸ್ ಬ್ಯಾಂಕ್ ಅಕೌಂಟ್, ಸಾಕಷ್ಟು ಜನಕ್ಕೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಒಂದು ಸಾಧ್ಯತೆಗಳು ಇರುತ್ತೆ ಇಫ್ ಯು ಆರ್ ನಾಟ್ ಟ್ರೇಡಿಂಗ್ ವಿತ್ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ಸ್. ಓಕೆ, ಅಕೌಂಟ್ ಫ್ರೀಸ್ ಆಗೋ ಸಾಧ್ಯತೆಗಳು ಇರ್ತದೆ, ರೈಟ್? ಸೊ ಅದನ್ನ ಇಲ್ಲಿ ನೀವು ಅವಾಯ್ಡ್ ಮಾಡ್ಕೋಬಹುದು ಈ ಒಂದು ಪರ್ಟಿಕ್ಯುಲರ್ ಬ್ರೋಕರ್ ಜೊತೆ ಹೋದ್ರೆ ನೀವು. ಮತ್ತೆ ಇಲ್ಲಿ ಕ್ರಿಪ್ಟೋ ವ್ಯಾಲೆಟ್ ಅನ್ನೋದು ನಿಮಗೆ ನೆಸೆಸಿಟಿ ಇರೋದಿಲ್ಲ, ರೈಟ್? And I'll also tell you why the crypto wallet is not needed in our case. ಯಾತಕ್ಕೋಸ್ಕರ ನಾನು ಕ್ರಿಪ್ಟೋ ವ್ಯಾಲೆಟ್ ಬೇಡ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. I'll explain why. Okay. So types of crypto currency. So crypto currency categories. Okay. ಯಾವ ರೀತಿ ನಮಗೆ ಕ್ರಿಪ್ಟೋ ಕರೆನ್ಸೀಸ್ ಇದೆ, ರೈಟ್? ಸೊ ಕ್ರಿಪ್ಟೋ ಕರೆನ್ಸೀಸ್ ಇಲ್ಲಿ ನಿಮಗೆ ಒಂದು ಲಾರ್ಜ್ ಕ್ಯಾಪ್ ಅಂತ ಇದೆ, ಒಂದು ಆಲ್ಟ್ ಕಾಯಿನ್ಸ್ ಅಂತ ಇದೆ, ಒಂದು ಮೀಮಿ ಕಾಯಿನ್ಸ್ ಅಂತ ಇದೆ ಸ್ನೇಹಿತರೆ, ರೈಟ್? ಕ್ರಿಪ್ಟೋ ಕರೆನ್ಸಿಲಿ ನಿಮಗೆ ಲಾರ್ಜ್ ಕ್ಯಾಪು, ಆಲ್ಟ್ ಕಾಯಿನ್ಸ್, ಮೀಮಿ ಕಾಯಿನ್ಸ್. ಸೊ ಏನಪ್ಪಾ ಇದು ಲಾರ್ಜ್ ಕ್ಯಾಪ್ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಲಾರ್ಜ್ ಕ್ಯಾಪ್ಸ್ ಅಲ್ಲಿ ನಿಮಗೆ ಇದು ಬಂದು ಮೋರ್ ಸ್ಟೇಬಲ್ ಆಗಿರುತ್ತೆ ಸ್ನೇಹಿತರೆ. ಈ ಕಾಯಿನ್ಸ್ ಮೋರ್ ಸ್ಟೇಬಲ್ ಆಗಿರುತ್ತೆ, ಮತ್ತೆ ಒಳ್ಳೆಯ ಒಂದು ವಾಲ್ಯೂಮ್ ಇರುತ್ತೆ. ಉದಾಹರಣೆಗೆ ನಿಮ್ಮ ಬಿಟ್ ಕಾಯಿನ್ ತಗೊಳ್ಳಿ, ಇಥೀರಿಯಂ ತಗೊಳ್ಳಿ. ಸೊ ಇವೆಲ್ಲ ನಿಮಗೆ ಲಾರ್ಜ್ ಕ್ಯಾಪ್ ಕಾಯಿನ್ಸ್ ಕೆಳಗಡೆ ಬರುತ್ತೆ. ಸೊ ಇದು ಜನರಲಿ ಏನಾಗುತ್ತೆ, ಬಿಗಿನರ್ ಲೆವೆಲ್ ಟ್ರೇಡರ್ಸ್ಗೆ ಇಟ್ ಈಸ್ ಅಡ್ವೈಸಬಲ್. ಯಾಕಂದ್ರೆ ಇದು ವೆಲ್ ಎಸ್ಟಾಬ್ಲಿಷ್ಡ್ ಕ್ರಿಪ್ಟೋ ಕರೆನ್ಸಿ ಆಗಿರ್ತದೆ, ಮತ್ತೆ ತುಂಬಾ ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುತ್ತೆ, ಮತ್ತೆ ಇದು ಸ್ವಲ್ಪ ಲೆಸ್ ವೋಲಟೈಲ್ ಇರುತ್ತೆ, ಮತ್ತೆ ಇದು ಆಫನ್ ಇಟ್ ಇಸ್ ಕನ್ಸಿಡರ್ಡ್ ಸೇಫ್ ಫಾರ್ ದ ಫ್ಯೂಚರ್ ಟ್ರೇಡಿಂಗ್ ಅಂಡ್ ಸ್ಪೆಷಲಿ ಫಾರ್ ಬಿಗಿನರ್ಸ್. ಓಕೆ, ನೆಕ್ಸ್ಟ್ ನೀವು ನೋಡಿದ್ರೆ ಆಲ್ಟ್ ಕಾಯಿನ್ಸ್ ಅಂತೀವಿ. ಸೊ ಆಲ್ಟ್ ಕಾಯಿನ್ಸ್ ಅಂದ್ರೆ ಈ ಸೋಲಾನಾ, ಪಾಲಿಗಾನ್, BNB. ಸೊ ಇದೆಲ್ಲ ನಿಮ್ಗೇನು ಅಂದ್ರೆ ಹೈ ಪೊಟೆನ್ಷಿಯಲ್ ಕಾಯಿನ್ಸ್ ಆಗಿರ್ತದೆ, ಮತ್ತೆ ಅಷ್ಟೇ ರಿಸ್ಕಿಯರ್ ಆಗಿ ಇರ್ತದೆ. ಯಾಕಂದ್ರೆ ಆಲ್ಟ್ ಕಾಯಿನ್ಸ್ ಬಂದು ಮೋರ್ ಆರ್ ಲೆಸ್ ಒಂದು ನ್ಯೂವರ್ ಪ್ರಾಜೆಕ್ಟ್ಸ್ ಏಮಿಂಗ್ ಮಾಡತ್ತೆ, ನ್ಯೂ ಪ್ರಾಜೆಕ್ಟ್ಸ್ ನ ಏಮ್ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ ಟು ಇಂಪ್ರೂವ್ ಆನ್ ಬಿಟ್ ಕಾಯಿನ್ ಆರ್ ಆಫರ್ ಅಡಿಷನಲ್ ಫೀಚರ್ಸ್. ಏನೋ ಒಂದು ಅಡಿಷನಲ್ ಫೀಚರ್ಸ್ ಕೊಡ್ತಾರೆ,
ಮತ್ತೆ ಇಲ್ಲಿ ಸೈಮಲ್ಟೇನಿಯಸ್ಲಿ ಇದಕ್ಕೆ ಹೈ ರಿಸ್ಕ್ ಅನ್ನೋದು ಕೂಡ ಇರ್ತದೆ. ಸೊ ಯಾವತ್ತೇ ಆಗ್ಲಿ ಸ್ನೇಹಿತರೆ, ಆಲ್ಟ್ ಕಾಯಿನ್ ಚೂಸ್ ಮಾಡಬೇಕಾದ್ರೆ ನೀವು ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕಾಗತ್ತೆ. ಓಕೆ, ದೆನ್ ಕಮ್ಸ್ ದಿಸ್ ಮೀಮಿ ಕಾಯಿನ್ಸ್. ಸೊ ಮೀಮಿ ಕಾಯಿನ್ಸ್ ಅಂದ್ರೆ ಯೂಶಲಿ ಇದನ್ನ ಡಾಚ್ ಕಾಯಿನ್ ಕೇಳಿರ್ತೀರಿ ನೀವು, ಸಿಬಾ, ಮತ್ತೆ ಟ್ರಂಪ್ ಕಾಯಿನ್ ಅಂತ ರೀಸೆಂಟ್ ಆಗಿ ಬಂದಿತ್ತು, ಟ್ರಂಪ್ ಎಲೆಕ್ಷನ್ ವಿನಿಂಗ್ ಟೈಮ್ ನಲ್ಲಿ. ಸೊ ಇದೆಲ್ಲ ಸಿಕ್ಕಾಪಟ್ಟೆ ವೋಲಟೈಲ್ ಇರುತ್ತೆ, ಮತ್ತೆ ಇದು ನಾಟ್ ಸೀರಿಯಸ್ ಸ್ನೇಹಿತರೆ, ನಾಟ್ ಸೀರಿಯಸ್ ಯುನೋ ಇನ್ ದ ಮಾರ್ಕೆಟ್. ಸೊ ದೀಸ್ ಕಾಯಿನ್ಸ್, ಇದೆಲ್ಲ ಈ ಕಾಯಿನ್ಸ್ ಏನಂದ್ರೆ ಒಂದು ಜೋಕ್ ತರ ಸ್ಟಾರ್ಟ್ ಆಯ್ತು, ಮತ್ತೆ ಈ ಸೋಷಿಯಲ್ ಮೀಡಿಯಾ ಹೈಪ್ ನಿಂದ ಇದು ಸಿಕ್ಕಾಪಟ್ಟೆ ವೋಲಟೈಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. So not ideal for beginners or any investment. So I would not at all recommend meme coins. So my recommendation will be strongly you can focus on large caps. So Bitcoin, Ethereum ಇಂಥದನ್ನ ನೀವು ಬೆಸ್ಟ್ ನನ್ನ ಪ್ರಕಾರ ಪರಿಗಣಿಸಬಹುದು, ಬೆಸ್ಟ್ ಸೂಟೆಡ್ ಫಾರ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟ್ರಾಂಗ್ ಲಿಕ್ವಿಡಿಟಿ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ, ಮತ್ತೆ ರಿಯಲ್ ವರ್ಲ್ಡ್ ಅಡಾಪ್ಷನ್ ಇರುತ್ತೆ ನಿಮ್ಗೆ ಇದರಲ್ಲಿ. ಓಕೆ, ಸೊ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಸೇಫ್ ಕ್ರಿಪ್ಟೋ ಜರ್ನಿ. ಒಂದು ಸೇಫ್ ಕ್ರಿಪ್ಟೋ ಜರ್ನಿ ಅವರಿಗೆ ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನೀವು ಕನ್ಸಿಡರ್ ಮಾಡಬಹುದು, ರೈಟ್? ಸೊ ಆರ್ ವಿ ಕ್ಲಿಯರ್ ಆನ್ ದಿಸ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ವೈ ಕ್ರಿಪ್ಟೋ? ಯಾತಕ್ಕೋಸ್ಕರ ನಾವು ಕ್ರಿಪ್ಟೋ ಟ್ರೇಡಿಂಗ್ ಮಾಡಬೇಕು, ರೈಟ್? ಸೊ ಲೆಟ್ ಅಸ್ ಅನ್ಲಾಕ್ ದ ಕ್ರಿಪ್ಟೋ ಟ್ರೇಡಿಂಗ್ ಅಡ್ವಾಂಟೇಜ್. ಕ್ರಿಪ್ಟೋ ಟ್ರೇಡಿಂಗ್ ಅಡ್ವಾಂಟೇಜ್ ನ ನಾವು ಅನ್ಲಾಕ್ ಮಾಡೋಣ ಸ್ನೇಹಿತರೆ, ರೈಟ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಅಂದ್ರೆ, ಈ ಮಾರ್ಕೆಟ್ ಬಂದು ನಿಮ್ಗೆ 24/7 ಅವೈಲೇಬಲ್ ಇರುತ್ತೆ. ಅನ್ಲೈಕ್ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಆಗ್ಲಿ, ಕ್ರಿಪ್ಟೋ ಟ್ರೇಡಿಂಗ್ ನೆವರ್ ಸ್ಲೀಪ್ಸ್, ಮಲಗೋದೇ ಇಲ್ಲ ಕ್ರಿಪ್ಟೋ ಟ್ರೇಡಿಂಗ್. ಇಲ್ಲಿ ಯು ಕ್ಯಾನ್ ಟ್ರೇಡ್ ಎನಿ ಡೇ ಎನಿ ಟೈಮ್, ಇನ್ಕ್ಲೂಡಿಂಗ್ ವೀಕ್ ಡೇಸ್ ಮತ್ತೆ ಹಾಲಿಡೇಸ್. ಕ್ರಿಪ್ಟೋ ಟ್ರೇಡಿಂಗ್ ಹಾಲಿಡೇ ಅನ್ನೋದೇ ಇರಲ್ಲ ನಿಮ್ಗೆ. ಸ್ಯಾಟರ್ಡೇ, ಸಂಡೇ, ಎನಿ ಡೇ ಯು ಕ್ಯಾನ್ ಟ್ರೇಡ್. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ವಿತ್ ಕ್ರಿಪ್ಟೋ ಟ್ರೇಡಿಂಗ್. ಓಕೆ, ರೈಟ್? ಸೊ 24/7 ಅವೈಲಬಿಲಿಟಿ ಇರೋದ್ರಿಂದ ಯು ಕ್ಯಾನ್ ಟ್ರೇಡ್ ಆಸ್ ಪರ್ ಯುವರ್ ಕನ್ವೀನಿಯನ್ಸ್. ಓಕೆ, ನೆಕ್ಸ್ಟ್, ಲೋ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಇದಕ್ಕೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನೋದು ತುಂಬಾ ಕಡಿಮೆ, ರೈಟ್? ಸೊ ಬಿಗಿನಿಂಗ್ ಟ್ರೇಡಿಂಗ್ ಯು ಕ್ಯಾನ್ ಬಿಗಿನ್ ಟ್ರೇಡ್ ವಿತ್ ವೆರಿ ಮಿನಿಮಲ್ ಕ್ಯಾಪಿಟಲ್, ಫ್ಯೂ ಹಂಡ್ರೆಡ್ಸ್ ಇಂದ ನೀವು ಕ್ಯಾಪಿಟಲ್ ಅನ್ನೋದು ಹೂಡಿಕೆ ಅನ್ನೋದು ಮಾಡ್ಬೋದು, ಮತ್ತೆ ಟ್ರೇಡ್ ಅನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಎನ್ಹಾನ್ಸ್ ರಿಟರ್ನ್ಸ್. ಸೊ ಲಿವರೇಜ್ ಅನ್ನೋದು ನಿಮ್ಗೆ ಸಿಗ್ತದೆ. ಸೊ ಕ್ರಿಪ್ಟೋ ಡಿರೈವೇಟಿವ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಏನಂದ್ರೆ ಅವರು ನಿಮಗೆ 100x 200x ತನಕ ಲಿವರೇಜ್ ಕೊಡ್ತಾರೆ. ಬಟ್ ಐ ವುಡ್ ನಾಟ್ ರೆಕಮೆಂಡ್ 200x ಲಿವರೇಜ್. ಲಿವರೇಜ್ ಅಂದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ₹1 ಹಾಕಿದ್ರೆ ಅವರು ನಿಮ್ಗೆ 200 ರೂಪೀಸ್ ವರೆಗೂ ನೀವು ಟ್ರೇಡ್ ಮಾಡ್ಲಿಕ್ಕೆ ಅಲೋ ಮಾಡ್ತಾರೆ. ಓಕೆ, ನಮ್ಮ ಮಾರ್ಕೆಟ್ ಅಲ್ಲಿ ಇಲ್ಲ, ಮೊದಲು ಅಪ್ ಟು 10 times 20 times 40 times ಕೂಡ ಕೊಡೋ ಬ್ರೋಕರ್ಸ್ ಇದ್ರು. ಓಕೆ, ನಾವು ಆಸ್ ಪರ್ ದ ನ್ಯೂ ರೂಲ್ ದರ್ ಇಸ್ ನೋ ಲಿವರೇಜ್. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟು ಮಾತ್ರ ಟ್ರೇಡ್ ಮಾಡಬಹುದು. ಬಟ್ ಕ್ರಿಪ್ಟೋದೆಲ್ಲ ಹಾಗಲ್ಲ, ನಿಮಗೆ ಈ 200 ಪಟ್ಟು ನಿಮಗೆ ನಿಮ್ಮ ದುಡ್ಡೇ ನೀವು ಹಾಕ್ತೀರಾ ಅದರ 200 ಪಟ್ಟು ನಿಮ್ಗೆ ಲಿವರೇಜ್ ಕೊಡ್ತಾರೆ. ಬಟ್ ಐ ವುಡ್ ನಾಟ್ ರೆಕಮೆಂಡ್ ಯು ಟು ಆಪ್ಟ್ ಫಾರ್ ದ ಲಿವರೇಜ್. ಯಾಕಂದ್ರೆ ಲಿವರೇಜ್ ತಗೊಂಡ್ರೆ ನಿಮಗೆ ಈವನ್ ಅ ಸ್ಲೈಡ್ ಫ್ರಮ್ ಯುವರ್ ಪೊಸಿಷನ್, ಓಕೆ, ಲೆಟ್ಸ್ ಅರೌಂಡ್ 1 lakhಗೆ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ 1 lakh ಲೆವೆಲ್ಗೆ, ಈವನ್ ಒಂದು 0.2% ಕೆಳಗಡೆ ಬಂದ್ರೆ ಕೂಡ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಎರೋಡ್ ಆಗ್ಬಿಡುತ್ತೆ. ರಿಮೆಂಬರ್ ದಟ್. ಓಕೆ, ಅಷ್ಟು ರಿಸ್ಕ್ ಇರ್ತದೆ. ಸೊ ಮತ್ತೆ ಎಷ್ಟು ನಾವು ಲಿವರೇಜ್ ತಗೋಬಹುದು? ಒಂದು 10x 25x ತನಕನೂ ನಾವು ಲಿವರೇಜ್ ಅನ್ನೋದನ್ನ ತಗೋಬಹುದು ಸ್ನೇಹಿತರೆ. ಡೋಂಟ್ ಗೋ ಬಿಯಾಂಡ್ ದಟ್. ಓಕೆ, ಕೀಪ್ ದಟ್ ಲಿಮಿಟೇಷನ್ಸ್. ಓಕೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ. ಯಾಕಂದ್ರೆ ಏನಪ್ಪಾ, ನಾನು ₹1 ಹಾಕಿದ್ರೆ ₹200 ಕೊಡ್ತಾ ಇದಾರಲ್ಲ ಇವರು, ಓಕೆ, ನಾವು ಅದನ್ನ ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು ಅಂತ ಹೇಳಿ ಸೈಮಲ್ಟೇನಿಯಸ್ ರಿಸ್ಕ್ ಕೂಡ ಇರ್ತದೆ ಸ್ನೇಹಿತರೆ. ಓಕೆ, ಅವರು ನಿಮ್ಮ ಟೋಟಲ್ ಕ್ಯಾಪಿಟಲ್ ಏನಿದೆ ಅಷ್ಟನ್ನ ಸ್ಟಾಪ್ ಲಾಸ್ ಆಗಿ ಪರಿಗಣಿಸ್ತಾರೆ. ಈವನ್ ಅ ಸ್ಮಾಲ್ ಸ್ಲೈಟ್ ವೇರಿಯೇಷನ್ ಫ್ರಮ್ ಯುವರ್ ಪೊಸಿಷನ್, ಲೆಟ್ಸ್ ಸೇ ದಟ್, ಅದೇ ನಾನು ಹೇಳಿದಲ್ಲ ಎಕ್ಸಾಂಪಲ್, ನಿಮ್ಗೆ ಆ ಪೊಸಿಷನ್ ಇಂದ ನಿಮ್ಗೆ 1.2% ಕೂಡ ಕೆಳಗಡೆ ಬಂದ್ರೆ ಎಂಟೈರ್ ಕ್ಯಾಪಿಟಲ್ ಎರೋಡ್ ಆಗ್ಬಿಡುತ್ತೆ. ಸೊ ವೆರಿ ವೆರಿ ರಿಸ್ಕಿ. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಆಪ್ಟಿಂಗ್ ಫಾರ್ ಅ ಲಿವರೇಜ್. ಓಕೆ, ಮತ್ತೆ
ಇಲ್ಲಿ ನಿಮಗೆ ಹ್ಯೂಜ್ ಗ್ಲೋಬಲ್ ಆಪರ್ಚುನಿಟಿ ಅನ್ನೋದು ಸಿಗ್ತದೆ. ಸೊ ಫಾರ್ ಸ್ಮಾರ್ಟ್ ಟ್ರೇಡರ್ಸ್, ಯಾಕೆಂದ್ರೆ ಗ್ಲೋಬಲ್ ಆಪರ್ಚುನಿಟಿ ಅಂತ ಹೇಗೆ ಹೇಳ್ತೀನಿ ಅಂದ್ರೆ, ಮಿಲಿಯನ್ಸ್ ಅಕ್ರಾಸ್ ದ ಗ್ಲೋಬ್ ಆಕ್ಟಿವ್ ಆಗಿ ಕ್ರಿಪ್ಟೋ ಟ್ರೇಡಿಂಗ್ ನಲ್ಲಿ ಇರ್ತಾರೆ. ಸೊ ನಿಮ್ಮ ಏನು ಸ್ಕಿಲ್ ಸೆಟ್ ಇದೆ, ನಿಮ್ಮ ಸ್ಮಾರ್ಟ್ ಟ್ರೇಡಿಂಗ್ ಕಾನ್ಸೆಪ್ಟ್ ನೀವೇನ್ ಕಲ್ತಿದ್ದೀರಾ ಯೂಸಿಂಗ್ ಮಾರ್ಕೆಟ್ ಪ್ರೊಫೈಲ್, ಆರ್ಡರ್ ಫ್ಲೋ, ಇದನ್ನ ನೀವು ಫುಲ್ ಆಗಿ ಅಪ್ಲೈ ಮಾಡಬಹುದು. ಸೊ ಯಾಕಂದ್ರೆ ಮಾರ್ಕೆಟ್ ಅನ್ನೋದು ಸಿಕ್ಕಾಪಟ್ಟೆ ಹೈಲಿ ಲಿಕ್ವಿಡ್ ಆಗಿರುತ್ತೆ ಮತ್ತೆ ಫಾಸ್ಟ್ ಮೂವಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಒಂದು ನೀವು ಟೆಕ್ನಿಕಲ್ ಅನಾಲಿಸಿಸ್, ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ನ ನೀವು ನಿಮ್ಮ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಸಕ್ಸಸ್ ರೇಷಿಯೋ ಅನ್ನೋದು ಟು ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ಇನ್ ಯುವರ್ ಫೇವರ್, ರೈಟ್? 100% ನಾನು ಹೇಳೋದಕ್ಕೆ ಇಚ್ಛೆ ಪಡಲ್ಲ, ಬಟ್ ಎಸ್, ಟು ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ಆನ್ ಯುವರ್ ಸೈಡ್. ಓಕೆ, ರೈಟ್? ಮತ್ತೆ ಇಲ್ಲಿ ಸಾಕಷ್ಟು ನಿಮ್ಗೆ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಆಪ್ಷನ್ಸ್ ಸಿಗ್ತದೆ ನಿಮ್ಗೆ. ಇಲ್ಲೂ ಕೂಡ ಸ್ಪಾಟ್ ಫ್ಯೂಚರ್ ಆಪ್ಷನ್ಸ್ ಅನ್ನೋದೆಲ್ಲಾನು ಆಪ್ಷನ್ಸ್ ಸಿಗುತ್ತೆ ನಿಮಗೆ. ಸೊ ಇಟ್ ಇಸ್ ಅ ಡೈವರ್ಸಿಫೈಡ್ ಇನ್ಸ್ಟ್ರೂಮೆಂಟ್ಸ್ ನಿಮಗೆ ಅವೈಲೇಬಲ್ ಇದೆ. ಮತ್ತೆ ಹೈಲಿ ವೋಲಟೈಲ್ ಕೂಡ ಇರ್ತದೆ. ಮತ್ತೆ ಮೋರ್ ಓವರ್ ಎಮರ್ಜಿಂಗ್ ಅಸೆಟ್ ಕ್ಲಾಸ್ ಅಂತ ಕೂಡ ನಾವು ಇದನ್ನ ಹೇಳ್ತೀವಿ. ಯಾಕಂದ್ರೆ ಸ್ಟ್ರಾಂಗ್ ವೋಲಟೈಲಿಟಿ ಇರೋದ್ರಿಂದ ನಿಮಗೆ ಈ ಪ್ರೈಸ್ ಸ್ವಿಂಗ್ಸ್ ಅನ್ನೋದು ಈ ಕ್ರಿಪ್ಟೋದಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಒಳ್ಳೊಳ್ಳೆ ನಿಮ್ಗೆ ಟ್ರೇಡಿಂಗ್ ಆಪರ್ಚುನಿಟಿ ಅನ್ನೋದು ಕಾಣುತ್ತೆ. ಈಗ ನಮ್ಮ ಲಾಸ್ಟ್ 1 ವೀಕ್ ನೋಡಿದ್ವಲ್ಲ, ಆ ರೀತಿ ಇರಲ್ಲ ಸ್ನೇಹಿತರೆ ಮಾರ್ಕೆಟ್. ಕ್ರಿಪ್ಟೋದಲ್ಲಿ ನಿಮ್ಗೆ ಒಳ್ಳೆ ಸ್ವಿಂಗ್ ಟ್ರೇಡ್ಸ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ ನಿಮ್ಗೆ. ಬೋರ್ ಅನ್ನೋದು ಆಗಲ್ಲ ನಿಮ್ಗೆ ಮಾರ್ಕೆಟ್ ನಲ್ಲಿ, ರೈಟ್? ಸೊ ಬೇಸ್ಡ್ ಆನ್ ದಟ್ ಈ ಟ್ರೇಡರ್ಸ್ ಪ್ರಿಫರೆನ್ಸಸ್ ಏನಿರ್ತದೆ, ವೋಲಟೈಲಿಟಿ, ಫಾಸ್ಟ್ ಗೇನ್ಸ್ ಕಂಪೇರ್ ಟು ಎನಿ ಅದರ್ ಟ್ರೆಡಿಷನಲ್ ಮಾರ್ಕೆಟ್. ಸೊ ಒನ್ಸ್ ನಿಮ್ಗೆ ವೋಲಟೈಲಿಟಿ ಜಾಸ್ತಿ ಇತ್ತು ಅಂದ್ರೆ ನಿಮ್ ಟ್ರೇಡಿಂಗ್ ಸ್ಪ್ಯಾನ್ ಅನ್ನೋದೇನಂದ್ರೆ ಕಡಿಮೆ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ವೇಟ್ ಎಂಟೈರ್ ಡೇ. ಈಗ ಮಾರ್ನಿಂಗ್ ಮೊನ್ನೆ ಒಂದು 9:30ಗೆ ನಾವು ಎಂಟ್ರಿ ತಗೊಂಡ್ರೆ ಇಲ್ಲಿ 3:30 ವಿ ಹ್ಯಾವ್ ಟು ವೇಟ್ ಇನ್ ಲೋ ವಾಲಟೈಲ್ ಮಾರ್ಕೆಟ್ಸ್. ಇಲ್ಲಿ ಹಾಗಿರಲ್ಲ ನಮ್ಗೆ. ನಾವು ಎಂಟ್ರಿ ತಗೊಂಡ್ರೆ ವಿತಿನ್, ಇಫ್ ಎವ್ರಿಥಿಂಗ್ ಇಸ್ ಇನ್ ಅವರ್ ಫೇವರ್, ವಿತಿನ್ ಫ್ಯೂ ಮಿನಿಟ್ಸ್ ಆರ್ ವಿತಿನ್ ಹಾಫ್ ಅನ್ ಅವರ್, 1 ಅವರ್ ನಾವು ಟ್ರೇಡ್ ಮುಗಿಸಿ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇಲ್ಲಿ. ಓಕೆ, ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ನೀವು ಯಾವ ಅಪ್ರೋಚ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂತ. ಓಕೆ, ಯಾವ ಕಾನ್ಸೆಪ್ಟ್ ಬೇಸಿಸ್ ನಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ. ಓಕೆ, ಸೊ ಮಾರ್ಕೆಟ್ ಮಾಡೆಲ್ಸ್, ಇಲ್ಲಿ ನಾವು ಒಂದು ಸಿಂಪಲ್ ಕಂಪಾರಿಸನ್ ಮಾಡ್ತಾ ಇದೀವಿ. ನಮ್ಮ ಕ್ರಿಪ್ಟೋದಲ್ಲಿ ಕೂಡ ನಿಮಗೆ ಸ್ಪಾಟ್, ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ಒಂದು ಸಿಂಪ್ಲಿಫೈಡ್ ಕಂಪಾರಿಸನ್ ಟೇಬಲ್ಸ್ ಇದೆ. ಇಲ್ಲಿ ಒಂದು ಫೀಚರ್ಸ್ ಮತ್ತೆ ಸ್ಪಾಟ್, ಆಪ್ಷನ್ ಮತ್ತೆ ಫ್ಯೂಚರ್ಸ್. ಸೊ ಫೀಚರ್ ಏನು? ಆಸೆಟ್ ಟ್ರೇಡೆಡ್. ಇಲ್ಲೇನು ಅಂದ್ರೆ ನೀವು ಸ್ಪಾಟ್ ನಲ್ಲಿ ಆಕ್ಚುಯಲ್ ಕ್ರಿಪ್ಟೋ ಕರೆನ್ಸಿನ ಟ್ರೇಡ್ ಮಾಡ್ತಾರೆ ನೀವು. ಆಕ್ಚುಯಲ್ ಕ್ರಿಪ್ಟೋ ಕರೆನ್ಸಿ ಸ್ಪಾಟ್ ಅಂದ್ರೆ ಬಿಟ್ ಕಾಯಿನ್ ಅಂದ್ರೆ ಬಿಟ್ ಕಾಯಿನ್. ಓಕೆ, ಮತ್ತೆ ಆಪ್ಷನ್ಸ್. ಸೊ ಆಪ್ಷನ್ಸ್ ಸ್ಪೆಷಲಿ ಫಾರ್ ಬಿಗಿನರ್ಸ್ ನಾನು ಕಂಪ್ಲೀಟ್ ಆಗಿ ರೆಕಮೆಂಡೇ ಮಾಡಲ್ಲ ಸ್ನೇಹಿತರೆ. ನಾ ಯಾತಕ್ಕಾಗಿ ಅಂದ್ರೆ ಇದರಲ್ಲಿ ಟೀಟಾ ಡಿಕೆ ಅನ್ನೋದು ಇರ್ತದೆ. ನಿಮಗೆ ಗೊತ್ತಾಗಲ್ಲ ಯಾವ ಟೈಮ್ ನಲ್ಲಿ. ಸಪೋಸ್ ಒಂದು 200 ರುಪೀಸ್ ಇಲ್ಲ 100 ರುಪೀಸ್ ಯಾವ್ದಾದ್ರು ಒಂದು ಆಪ್ಷನ್ ಬೈ ಮಾಡಿರ್ತೀರಾ. ಸೊ ಅದು ಟೀಟಾ ಯಾವ ರೀತಿ ಡಿಕೆ ಆಗತ್ತೆ ಅಂದ್ರೆ ಫೈನಲಿ ನಿಮ್ಗೆ ಮಾರ್ಕೆಟ್ ರಿಕವರ್ ಆಗ್ತಾ ಇದ್ರೆ ಕೂಡ ನಿಮಗೆ ನಿಮ್ಮ ಪ್ರೈಸ್ಗೆ ಬರಲ್ಲ. ಅದು ಇನ್ನು ಕೆಳಗಡೆ ಹೋಗ್ತಾನೆ ಇರುತ್ತೆ. ಮತ್ತೆ ಯು ವಿಲ್ ಬಿ ಕ್ಲೂಲೆಸ್, ಯಾತಕ್ಕೋಸ್ಕರ ಅದು ಡಿಕೆ ಆಗ್ತದೆ ಅಂತ ಕೂಡ ನಿಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಆಪ್ಷನ್ಸ್ ಫಾರ್ ಬಿಗಿನರ್ಸ್ ಐ ವುಡ್ ಸೇ ನೋ. ಸೊ ಬಿಗಿನರ್ಸ್ ಫ್ರೆಂಡ್ಲಿಗೆ ಇದು ನೋ. ಫ್ಯೂಚರ್ಸ್ ಅನ್ನೋದು ಎಸ್. ಅದಕ್ಕೆ ನಾನು ಸ್ಟ್ರಾಂಗ್ ರೀಸನ್ ಕೂಡ ಇದೆ ಯಾತಕ್ಕಾಗಿ ಎಸ್ ಅಂತ ಹೇಳ್ತಾ ಇದೀನಿ ಅಂತ. ಮತ್ತೆ ಸ್ಪಾಟ್ ನಲ್ಲಿ ಕ್ಯಾಪಿಟಲ್ ನಿಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಬೇಕು. ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ ನಿಮಗೆ ಏನು ಸ್ಪಾಟ್ ನೀವು ಬಿಟ್ ಕಾಯಿನ್ ಬೈ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಸುಮಾರು ಹತ್ರ $1,00,000 ಬೇಕಾಗುತ್ತದೆ, ರೈಟ್? ಯು ನೀಡ್ ಅಟ್ ಲೀಸ್ಟ್ ಅಬೌಟ್ $1,00,000, ರೈಟ್? ಬಿಟ್ ಕಾಯಿನ್ ನೀವು ಬೈ ಮಾಡ್ಬೇಕು ಅನ್ಕೊಂಡ್ರೆ ಯು ನೀಡ್ $1,00,000, ರೈಟ್? ಸೊ $1,00,000 ಇನ್ವೆಸ್ಟ್ ಮಾಡಿ ಅಂದ್ರೆ ಹತ್ರ 9 ಲಕ್ಷ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ರೈಟ್? ಸೊ ಈ $1,00,000 ಇಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಉತ್ತಮನಾ? ಇಫ್ ಯು ಆಸ್ಕ್ ಮೀ, ನೋ. ಅಂಡ್ ಇಟ್ ಇಸ್ ಅ ಹ್ಯೂಜ್ ಕ್ಯಾಪಿಟಲ್ ಯು ನೀಡ್ ಹಿಯರ್. ಓಕೆ, ಒಂದು ಕಾಯಿನ್ ಅಲ್ಲ, ಒಂದು ಕಾಯಿನ್ ನಲ್ಲಿ ನಾವು ಏನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ಸ್ ವೈ ಐ ಸೇ ನೋ ಟು ದಿಸ್ ಸ್ಪಾಟ್. ಓಕೆ, ಯಾಕಂದ್ರೆ ಲಾರ್ಜ್ ಕ್ಯಾಪಿಟಲ್ ಇದೆ, ರೈಟ್? ಮತ್ತೆ ಆಪ್ಷನ್ಸ್ ಆಫ್ ಕೋರ್ಸ್, ಆಸ್ ಐ ಟೋಲ್ಡ್ ಯು ದ ಡ್ರಾಬ್ಯಾಕ್. ಸೊ ಇಟ್ಸ್ ಆಲ್ರೆಡಿ ನೋ ಫಾರ್ ಮೀ, ರೈಟ್? ಮತ್ತೆ ಫ್ಯೂಚರ್ಸ್ ಎಸ್. ಫ್ಯೂಚರ್ಸ್ ಎಸ್ ಯಾತಕ್ಕೆ?
ಇಲ್ಲಿ ಕ್ಯಾಪಿಟಲ್ ಅನ್ನೋದು ನಿಮ್ಗೆ ತುಂಬಾ ಸ್ಮಾಲ್ ಬೇಕಾಗತ್ತೆ. ಯು ಡೋಂಟ್ ನೀಡ್ ಅ ಬಿಗ್ ಕ್ಯಾಪಿಟಲ್ ಫಾರ್ ಫ್ಯೂಚರ್ಸ್. ಮತ್ತೆ ಇಲ್ಲಿ ನಿಮ್ಗೆ ಸ್ಪಾಟ್ ಅಲ್ಲಿ ನಿಮ್ಗೆ ವ್ಯಾಲೆಟ್ ಅನ್ನೋದು ಬೇಕಾಗತ್ತೆ. ಯು ನೀಡ್ ಅ ವ್ಯಾಲೆಟ್. ಸೊ ಅದೇ ನಮಗೆ ಫ್ಯೂಚರ್ಸ್ ನಲ್ಲಿ ವ್ಯಾಲೆಟ್ ನ ನೆಸೆಸಿಟಿ ಇರಲ್ಲ. ಸೊ ಯು ಡೋಂಟ್ ನೀಡ್ ಅ ವ್ಯಾಲೆಟ್. ಮತ್ತೆ ಟ್ಯಾಕ್ಸ್ ಸ್ನೇಹಿತರೆ, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸ್ಪಾಟ್ ನಲ್ಲಿ ಸ್ಟ್ರೇಟ್ ಅವೇ ಯು ಹ್ಯಾವ್ ಟು ಪೇ 30% ಟ್ಯಾಕ್ಸ್ ಪ್ಲಸ್ TDS. ಓಕೆ, ಅದೇ ನಿಮ್ಮ ಫ್ಯೂಚರ್ಸ್ ನಲ್ಲಿ 0% ಟ್ಯಾಕ್ಸ್, ರೈಟ್? 0% ಟ್ಯಾಕ್ಸ್. ಯಾವುದೇ ರೀತಿಯ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಮತ್ತೆ ಫೀ ಯು ಕ್ಯಾನ್ ಚೆಕ್ಔಟ್ ಸ್ಪಾಟ್ ನಲ್ಲಿ ಎಷ್ಟು ಫೀ ಚಾರ್ಜ್ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಫ್ಯೂಚರ್ಸ್ ಬಂದ್ರೆ ನಿಮಗೆ ತುಂಬಾ ಕಡಿಮೆ ಇರುತ್ತೆ, ಆಪ್ಷನ್ಸ್ ಅಲ್ಲಿ ಸ್ಲೈಟ್ಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ಎನಿವೇ ವಿ ಹ್ಯಾವ್ ಡಿಸೈಡೆಡ್ ದಟ್ ವಿ ವಿಲ್ ನಾಟ್ ಗೋ ಫಾರ್ spot or options. So what is our choice? Futures. Okay, so I will also tell you why we are opting for the futures in the next upcoming slide, right? So let's move on to the next slide. So ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ, ಫ್ಯೂಚರ್ಸ್ ನಾವು ಸೆಲೆಕ್ಟ್ ಮಾಡಬೇಕು. ಫ್ಯೂಚರ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಕ್ರಿಪ್ಟೋ ಕರೆನ್ಸಿ ಫ್ಯೂಚರ್ಸ್ ನಲ್ಲಿ, ರೈಟ್? ಸೊ ಇಲ್ಲಿ ನಾವು ಕಂಪ್ಲೈನ್ಸ್ ಬಗ್ಗೆ ಮಾತಾಡೋಣ. ಕಂಪ್ಲೈನ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಇಲ್ಲಿ and the legalities, let's say. So compared to the tax implications of different crypto with trading types, right? So ಇಲ್ಲಿ ನಾವು ಟ್ಯಾಕ್ಸ್ ಕಂಪ್ಯಾರಿಸನ್ ನಾವು ಮಾಡಿದ್ರೆ, ಒಂದು ಲೈಕ್ ಐ ಟೋಲ್ಡ್ ಯು, ಸ್ಪಾಟ್ ನಲ್ಲಿ ನಿಮಗೆ ಸ್ಪಾಟ್ ಟ್ರೇಡ್ಸ್ ಅಲ್ಲಿ ನಿಮಗೆ ಡೆಫಿನೆಟ್ಲಿ ಫ್ಲಾಟ್ 30% ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಯಾತಕ್ಕಾಗಿ ಅಂದ್ರೆ ಅದನ್ನ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಚುವಲ್ ಡಿಜಿಟಲ್ ಅಸೆಟ್ ಅಂತ ಹೇಳಿ ನಿಮಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ವರ್ಚುವಲ್ ಡಿಜಿಟಲ್ ಅಸೆಟ್, VDA ಅಂತೀವಿ ನಾವು ಅದನ್ನ. ಸೊ ದ ಮೊಮೆಂಟ್ ಅದು VDA ಅಂಡರ್ ಅಲ್ಲಿ ಬಂದ್ರೆ ನಿಮ್ಗೆ ಅದು ನಿಮ್ಗೆ 30% ಟ್ಯಾಕ್ಸ್ ನೀವು ಪೇ ಮಾಡಬೇಕಾಗುತ್ತೆ, ಪ್ಲಸ್ 4% ಸೆಸ್ ಕೂಡ ಇರ್ತದೆ ನಿಮ್ಗೆ ಇದರಲ್ಲಿ. ಓಕೆ, ಅಂಡ್ ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಟ್ರೇಡಿಂಗ್ ನಲ್ಲಿ ನಿಮ್ಗೆ ಕ್ರಿಪ್ಟೋ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಇದು ಬಂದು ಒಂದು ಬಿಸ್ನೆಸ್ ಇನ್ಕಮ್ ಆಗಿ ಟ್ರೀಟ್ ಮಾಡ್ತಾರೆ. ಸೊ ಬಿಸ್ನೆಸ್ ಇನ್ಕಮ್ ಆಗಿ ಇದನ್ನ ಟ್ರೀಟ್ ಮಾಡ್ತಾರೆ. ಸೊ ಯಾವುದೇ ರೀತಿಯ ಈ ಟ್ಯಾಕ್ಸ್ ಅನ್ನೋದು ಬರಲ್ಲ. ಬಟ್ ಯಾವ ಟ್ಯಾಕ್ಸ್ ಬರುತ್ತೆ ಅಂದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್. ನಿಮ್ದು ಏನು ಇನ್ಕಮ್ ಬರುತ್ತಲ್ಲ, ಈ ಒಂದು ಲಾಭದಿಂದ ನೀವು ಏನು ಗಳಿಸ್ತಿರಲ್ಲ ಅದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಅದು ನಿಮ್ಗೆ ಡಿಪೆಂಡಿಂಗ್ ಆನ್ ದ ಸ್ಲ್ಯಾಬ್, ವಾಟ್ ಸ್ಲ್ಯಾಬ್ ಆರ್ ವಾಟ್ ಕ್ಯಾಟಗರಿ ಯು ಆರ್ ಫಾಲೋಯಿಂಗ್, 30% ಸ್ಲ್ಯಾಬ ಇಲ್ಲ 10%, 20% ಸ್ಲ್ಯಾಬ, ಆ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಕ್ಯಾಟಗರಿ ಮೇಲೆ ನಿಮ್ದು ಟೋಟಲ್ ಲಾಭ ಏನಿದೆ ಅದ್ರ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಮಾತ್ರನೇ ಕಟ್ತೀರಾ. ಸೊ ಇಲ್ಲಿ ಯಾವುದೇ ರೀತಿಯ ನಿಮಗೆ ಟ್ಯಾಕ್ಸ್ ಅನ್ನೋದು ಫ್ಯೂಚರ್ಸ್ ನಲ್ಲಿ ಕಾಣಲ್ಲ ನಿಮಗೆ. ಓಕೆ, ಸೊ ಫ್ಯೂಚರ್ಸ್ ಟ್ರೇಡಿಂಗ್, ಕ್ರಿಪ್ಟೋ ಫ್ಯೂಚರ್ಸ್ ಟ್ರೇಡಿಂಗ್, ದೇರ್ ಇಸ್ ನೋ ಟ್ಯಾಕ್ಸ್ ಎಕ್ಸೆಪ್ಟ್ ಯುವರ್ ಇನ್ಕಮ್ ಟ್ಯಾಕ್ಸ್ ಬೇಸ್ಡ್ ಆನ್ ಯುವರ್ ಟ್ಯಾಕ್ಸ್ ಸ್ಲ್ಯಾಬ್. ಓಕೆ, ಅದು ಯಾರೇ ಆಗ್ಲಿ ಕಟ್ಟಬೇಕಾಗ್ತದೆ. ಓಕೆ, ರೈಟ್? ಆರ್ ವಿ ಕ್ಲಿಯರ್ ಆನ್ ದಿಸ್? ಸೊ ಇಲ್ಲಿ ಓನ್ಲಿ ಫಾರ್ ದ ಪ್ರಾಫಿಟ್ಸ್, ನೀವು ಏನ್ ಪ್ರಾಫಿಟ್ಸ್ ಬರುತ್ತಲ್ಲ ಈ ಕ್ರಿಪ್ಟೋ ಫ್ಯೂಚರ್ಸ್ ಮೂಲಕ ಏನ್ ಪ್ರಾಫಿಟ್ಸ್ ನ ಗಳಿಸ್ತೀರ ಅದಕ್ಕೆ ಅದನ್ನ ನಿಮಗೆ ಬಿಸ್ನೆಸ್ ಇನ್ಕಮ್ ಅಂತ ಪರಿಗಣಿಸಿ ಅವರು ಅದಕ್ಕೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಮಾತ್ರ ನೀವು ಕಟ್ತೀರ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಆಲ್ರೆಡಿ ನಾವು ಮಾತಾಡಿದ್ವಿ ಫ್ಯೂಚರ್ಸ್ ಬೆನಿಫಿಟ್ಸ್ ಏನಿದೆ ಅಂತ, ರೈಟ್? ಸೊ ಒಂದು ಫ್ಯೂಚರ್ಸ್ ಅಲ್ಲಿ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸ್ಪೈರಿ ಅನ್ನೋದಿಲ್ಲ ಇಲ್ಲಿ. ಇಲ್ಲಿ ನಾವು ಫ್ಯೂಚರ್ಸ್ ನ ಪರ್ಪೆಚುಯಲ್ ಅಂತ ಹೇಳ್ತೀವಿ, ಪರ್ಪೆಚುಯಲ್ ಫ್ಯೂಚರ್ಸ್. ಸೊ ಪರ್ಪೆಚುಯಲ್ ಫ್ಯೂಚರ್ಸ್ ಅಂದ್ರೆ ನಿಮಗೆ ಈ ಬಿಟ್ ಕಾಯಿನ್ ಫ್ಯೂಚರ್ ಮಾರ್ಕೆಟ್, ಇದಕ್ಕೆ ಎಕ್ಸ್ಪೈರಿ ಅನ್ನೋದೇ ಇರಲ್ಲ ನಿಮಗೆ. ಓಕೆ, ಸೊ ನೋ ಎಕ್ಸ್ಪೈರಿ ಲಿಮಿಟ್. ಈಗ ನಮ್ಮ ಕಾಂಟ್ರಾಕ್ಟ್ಸ್ ಅಲ್ಲೆಲ್ಲ ಏನಾಗುತ್ತೆ, ನಿಮಗೆ ಕರೆಂಟ್ ಮಂತ್, ನೆಕ್ಸ್ಟ್ ಮಂತ್, ಫಾರ್ ಮಂತ್ ಅಂತ ಹೇಳಿ ನಮ್ಗೆ ಕಾಂಟ್ರಾಕ್ಟ್ಸ್ ಕೊಡ್ತಾರೆ, ಎಕ್ಸ್ಪೈರ್ ಆಗೋಗುತ್ತೆ. ಬಟ್ ಇದಕ್ಕೆ ಎಕ್ಸ್ಪೈರಿ ಇರಲ್ಲ. ನೀವು ಒಮ್ಮೆ ನೀವು ಅದನ್ನ ಬೈ ಮಾಡಿದ್ರೆ ಲೈಫ್ ಲಾಂಗ್ ನೀವು ಹಾಗೆ ರಿಟೈನ್ ಕೂಡ ಮಾಡ್ಕೋಬಹುದು. ಅದು ಎಕ್ಸ್ಪೈರಿ ಅನ್ನೋದು ಇರಲ್ಲ ನಿಮಗೆ, ರೈಟ್? ಸೊ ದರ್ ಇಸ್ ನೋ ಎಕ್ಸ್ಪೈರಿ. ಮತ್ತೆ ನೋ TDS ಡಿಡಕ್ಷನ್ ಫ್ಯೂಚರ್ ನಲ್ಲಿ.
ಮತ್ತೆ ಹೈ ಲಿವರೇಜ್ ಕೊಡ್ತಾರೆ, ಮತ್ತೆ ಲೋ ಕಾಸ್ಟ್ ಇರುತ್ತೆ, ಬೆಟರ್ ಲಿಕ್ವಿಡಿಟಿ ಇರುತ್ತೆ, ಮತ್ತೆ ನೋ ಫ್ಲಾಟ್ ಟ್ಯಾಕ್ಸ್. ಇದು 30% ಏನಿದೆ ನಿಮಗೆ ಯಾವುದು ಬಿಟ್ಕಾಯಿನ್ ಅಲ್ಲಿ, ಅದು ಇಲ್ಲಿಗೆ ಅನ್ವಯಿಸಲ್ಲ ನಿಮಗೆ, ರೈಟ್? ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಅನ್ವಯಿಸಲ್ಲ. ಹೈ ಲಿವರೇಜಸ್ ಸಿಗತ್ತೆ, 10x ಇಂದ 200x ತನಕ ನಿಮಗೆ ಲಿವರೇಜಸ್ ಅನ್ನೋದು ಸಿಗತ್ತೆ, ರೈಟ್? ಸೊ ಈ ಆಫ್ಟರ್ ಮಂತ್ ಗ್ರೀಕ್ ಎಕ್ಸ್ಪೈರಿ ಮ್ಯಾಥ್ ಇದೆಲ್ಲ ಬೇಕಾಗಿಲ್ಲ ನಮಗೆ, ಓಕೆ? ಯಾಕಂದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್. ಜಸ್ಟ್ ಗೋ ಆನ್ ಲಾಂಗ್ ಅಂಡ್ ಶಾರ್ಟ್ ಬೇಸ್ಡ್ ಆನ್ ದ ಪ್ರೈಸ್ ಡೈರೆಕ್ಷನ್. ಏನು ನಮ್ದೇನು ಆರ್ಡರ್ ಫ್ಲೋ ಇದೆ ಆರ್ ಮಾರ್ಕೆಟ್ ಪ್ರೊಫೈಲ್ ಇದೆ, ಬೇಸ್ಡ್ ಆನ್ ದಟ್ ಫೈಂಡಿಂಗ್ಸ್ ಜಸ್ಟ್ ಗೋ ಲಾಂಗ್ ಆರ್ ಶಾರ್ಟ್, ಅಷ್ಟೇ, ಸಿಂಪಲ್, ರೈಟ್? ಮತ್ತೆ ಲಿಕ್ವಿಡಿಟಿ ಅನ್ನೋದು ಸಿಕ್ಕಾಪಟ್ಟೆ ಇದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಯೂಶಲಿ ಹೈಯರ್ ದ ಟ್ರೇಡಿಂಗ್ ವಾಲ್ಯೂಮ್, ಯಾವಾಗ ಟ್ರೇಡಿಂಗ್ ವಾಲ್ಯೂಮ್ ಜಾಸ್ತಿ ಇರುತ್ತೋ ಮೀನಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಷನ್ ಫಾಸ್ಟ್ ಆಗಿರುತ್ತೆ, ಮತ್ತೆ ಸ್ಲಿಪೇಜ್ ಅನ್ನೋದು ಕಡಿಮೆ ಇರುತ್ತೆ ನಿಮಗೆ, ಮತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ ಫೀಸ್ ಅನ್ನೋದು ಕೂಡ ಜನರಲಿ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ, ಓಕೆ, ರೈಟ್? ಸೊ ಈ ಇಷ್ಟು ಅಡ್ವಾಂಟೇಜಸ್ ಇದೆ ಸ್ನೇಹಿತರೆ ನಿಮಗೆ, ರೈಟ್? ಬಟ್ ಇಲ್ಲಿ ನಿಮಗೆ ಅನದರ್ ಥಿಂಗ್ ವಾಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್, ಯಾವುದೇ ಕಾರಣಕ್ಕೂ ಈ ಕ್ರಿಪ್ಟೋ ಟ್ರೇಡಿಂಗ್ ನಲ್ಲಿ ನೀವು ಡೋಂಟ್ ಗೋ ಆರ್ ಡೋಂಟ್ ಟ್ರೇಡ್ ಎನಿ ಅದರ್ ಕಾಯಿನ್ಸ್ ಎಕ್ಸೆಪ್ಟ್ ಬಿಟ್ಕಾಯಿನ್ ಆರ್ ಇಥೇರಿಯಂ, ಓಕೆ? ಸೊ ಈ ಲಾರ್ಜ್ ಕ್ಯಾಪ್ ಕಾಯಿನ್ಸ್ ನ ಮಾತ್ರ ನೀವು ಫೋಕಸ್ ಮಾಡಿ, ಯಾವುದೇ ಕಾರಣಕ್ಕೂ ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಫಾರ್ ಆಲ್ಟ್ ಕಾಯಿನ್ಸ್ ಆರ್ ಮೇಮಿ ಕಾಯಿನ್ಸ್. ಅದರಲ್ಲಿ ದುಡ್ಡು ಹಾಕಿದ್ರೆ ಇಟ್ಸ್ ವೆರಿ ರಿಸ್ಕಿ, ರೈಟ್? ಸೊ ಐ ವುಡ್ ನಾಟ್ ಅಟ್ ಆಲ್ ರೆಕಮೆಂಡ್. ಮೇ ಬಿ ಲಕ್ ನಿಂದ ನಿಮ್ಗೆ ಏನಾದರೂ ಅದರಲ್ಲಿ ರಿಟರ್ನ್ ಬರ್ಬೋದು, ಬಟ್ ಟು ಮೀ ಇಫ್ ಯು ಸಿ, ಡೋಂಟ್ ಗೋ ಆರ್ ಡೋಂಟ್ ಟ್ರೇಡ್ ಎನಿ ಅದರ್ ಕಾಯಿನ್ಸ್ ಅಪಾರ್ಟ್ ಫ್ರಮ್ ಬಿಟ್ಕಾಯಿನ್ ಆರ್ ಇಥೇರಿಯಂ, ಓಕೆ? ಲಾರ್ಜ್ ಕ್ಯಾಪ್ ಕಾಯಿನ್ಸ್, ರೈಟ್? So Delta Exchange Tour, right? So Delta Exchange ಟ್ರೇಡಿಂಗ್ ಟರ್ಮಿನಲ್ ಯಾವ ರೀತಿ ಕಾಣುತ್ತೆ ಅದನ್ನ ನಾನು ನಿಮಗೆ ತೋರಿಸ್ತೇನೆ, ರೈಟ್? ನಾನು ಆಲ್ರೆಡಿ ಲಾಗಿನ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಸೊ this is how your Delta Exchange looks like. So ಡೆಲ್ಟಾ ಎಕ್ಸ್ಚೇಂಜ್ ನಲ್ಲಿ ನೀವು ಸೈನ್ ಅಪ್ ಮಾಡಬಹುದು. ಡೆಲ್ಟಾ ಎಕ್ಸ್ಚೇಂಜ್ ವೆಬ್ಸೈಟ್ಗೆ ಹೋದ್ರೆ ಯು ಕ್ಯಾನ್ ಈಸಿಲಿ ಸೈನ್ ಅಪ್ ಇಫ್ ಯು ಹ್ಯಾವ್ ಅನ್ ಆಧಾರ್ ಕಾರ್ಡ್ and you can sign up. So here you can see the funds, you can add the funds. Funds ನಿಮಗೆ UPI ಮೂಲಕ ನೀವು ಟ್ರಾನ್ಸ್ಫರ್ ಮಾಡಬಹುದು ಫಂಡ್ಸ್, ಅಂಡ್ ಬ್ಯಾಂಕ್ ಟ್ರಾನ್ಸ್ಫರ್ ಇಸ್ ಆಲ್ಸೋ ಅಲೌಡ್. ಮತ್ತೆ ದಿಸ್ ಇಸ್ ವಾಟ್ ದ ವ್ಯಾಲೆಟ್ ಎಷ್ಟಿದೆ ಅಂತ ತೋರಿಸ್ಬೋದು, ನೀವು ಇಲ್ಲಿ ನೋಡ್ಬೋದು. ನೀವು $58 ತೋರಿಸ್ತಾ ಇದೆ. ದಿಸ್ ಇಸ್ ಜಸ್ಟ್ this test account, okay? For the demo purpose only I have kept this account, right? So ಈ ರೀತಿ ನಿಮಗೆ ಫ್ಯೂಚರ್ಸ್ ನೀವು ಕ್ಲಿಕ್ ಮಾಡಿದ್ರೆ, ಆರ್ ಇಫ್ ಯು ಗೋ ಟು ದ ಮಾರ್ಕೆಟ್ಸ್, ಇಲ್ಲಿ ನಿಮಗೆ ಫ್ಯೂಚರ್ಸ್ ಅನ್ನೋದು ಕಾಣುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬಿಟ್ಕಾಯಿನ್ ಪರ್ಪೆಚುಯಲ್ ಅಂತ, ಅಂದ್ರೆ ಫ್ಯೂಚರ್ಸ್ ಅಂತ, ಬಿಟ್ಕಾಯಿನ್ ಫ್ಯೂಚರ್ಸ್ ಅಂತ, ರೈಟ್? ಇದಕ್ಕೆ ಎಕ್ಸ್ಪೈರಿ ಅನ್ನೋದಿರಲ್ಲ, ರೈಟ್? ಇದನ್ನ ನೀವು ಈ ಪರ್ಟಿಕ್ಯುಲರ್ ಬಿಟ್ಕಾಯಿನ್, ಸೊ ಆಲ್ವೇಸ್ ರಿಮೆಂಬರ್ ಸ್ನೇಹಿತರೆ, ಬಿಟ್ಕಾಯಿನ್ ಅನ್ನೋದು ಅಗೇನ್ಸ್ಟ್ USD ಟ್ರೇಡ್ ಆಗ್ತಾ ಇರುತ್ತೆ, ಓಕೆ? ಸೊ ಇಲ್ಲಿ ನಿಮಗೆ ಚಾರ್ಟ್ ಅನ್ನೋದು ಓಪನ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್, ಯುನೋ, ವೆರಿ ಯೂಸರ್ ಫ್ರೆಂಡ್ಲಿ ಒಂದು ಇಂಟರ್ಫೇಸ್ ಅಂತ ಹೇಳ್ಬೋದು ನಾವು ಇದು. ಮತ್ತೆ ಇಲ್ಲಿ ಆಸ್ ಐ ಟೋಲ್ಡ್ ಯು, ಲಿವರೇಜಸ್ ಇಲ್ಲಿ ನೋಡಿ ಸ್ನೇಹಿತರೆ, ಲಿವರೇಜಸ್ ನಿಮಗೆ ಇಲ್ಲಿದೆ, ಕಾಣಿಸ್ತಿದೆಯಲ್ಲ? ಸೊ 1x, 10x, 25x, 50x, 100x, ಇದನ್ನ ಕ್ಲಿಕ್ ಮಾಡಿದ್ರೆ 200x ಬರುತ್ತೆ ನಿಮಗೆ ಲಿವರೇಜ್, ರೈಟ್? ಸೊ ಲೈಕ್ ದಟ್ ಯು ಕ್ಯಾನ್ ಟೇಕ್ ಲಿವರೇಜಸ್. ಆಸ್ ಆಫ್ ನೌ I've kept as 10 as a default, right? So I have applied that leverage. So 10 ಡಿಫಾಲ್ಟ್ ಮಾಡಿದ ಕೂಡಲೇ ಇಲ್ಲಿ ನಾನು ಒಂದು ಲಾಟ್, ಇಲ್ಲಿ ನೋಡಿ, ಒಂದು ಲಾಟ್ ಈಕ್ವಲ್ ಟು ಎಷ್ಟಿದೆ? 0.001. ಒಂದು ಲಾಟ್ ಆಫ್ ಬಿಟ್ಕಾಯಿನ್ ಅಂದ್ರೆ 0.001 ಒಂದು ಲಾಟ್ ಅಂದ್ರೆ ಸ್ನೇಹಿತರೆ, ಓಕೆ? ಸೊ 0.001 ಇಸ್ ಒನ್ ಲಾಟ್, ಓಕೆ? ಸೊ ಇಲ್ಲಿ ನನಗೆ ಬೇಕಾಗಿರೋದು ಫಂಡ್ಸ್ ಎಷ್ಟು?
$10. ಸೊ $10 ಇದ್ರೆ ನಾನು ಒಂದು ಲಾಟ್ನ ನಾನು ಖರೀದಿಸ್ಬೋದು. ಸೊ ಸಿನ್ಸ್ ನಾನಿಲ್ಲಿ ಆಲ್ರೆಡಿ ಲಿವರೇಜ್ ತಗೊಂಡಿದ್ದೀನಿ, ಎಷ್ಟು 10x ಲಿವರೇಜ್ ತಗೊಂಡಿರೋದ್ರಿಂದ ನನಗೆ $10 ಇದ್ರೆ ನಾನೀಗ ಟ್ರೇಡ್ ಮಾಡ್ಬೋದು. ಸೊ ಲಿವರೇಜ್ ತಗೊಂಡಿರೋದ್ರಿಂದ ನನಗೆ $10 ಅನ್ನೋದು ಸಿಕ್ಕಿದೆ, ರೈಟ್. ಸೊ ಈಗ ನಾವು ಆರ್ಡರ್ನ ಒಂದು ಪ್ಲೇಸ್ ಮಾಡಿ ನೋಡೋಣ. ಓಕೆ, so I have placed a market order. Okay, now let's try to understand what are the information available here in the terminal. So let's try to understand what is the information we are getting in case of this position what we have created. ಒಂದು ಸಿಂಬಲ್ ನೇಮ್ ಬರುತ್ತೆ ನಿಮಗೆ, ಸೈಜ್ ಒಂದು ಲಾಟ್ ಅಲ್ವಾ. ಸೊ 0.01 ಅಂದ್ರೆ ಒಂದು ಲಾಟ್, ರೈಟ್. ನೋಷನಲ್ ಆಕ್ಚುಯಲ್ ಏನಿದೆ ಪ್ರೈಸ್ ನಿಮಗೆ ಬೇಕಾಗಿರೋದು $103, ಬಟ್ ನಾವು ಈಗ ಅದನ್ನ ಲಿವರೇಜ್ ತಗೊಂಡಿರೋದ್ರಿಂದ ನಮಗೆ ಬೇಕಾಗಿದ್ದು $10.3. ಓಕೆ, ಸೊ ಎಂಟ್ರಿ ಪ್ರೈಸ್ ಇದು, ಯಾವ ಪ್ರೈಸ್ಗೆ ನಾವು ಎಂಟರ್ ಆಗಿದ್ದೀವಿ, 1,03,423ಕ್ಕೆ ನಾವು ಎಂಟ್ರಿ ಮಾಡಿದ್ದೀವಿ, ರೈಟ್. ಮತ್ತೆ ಇಲ್ಲಿ ಇಂಡೆಕ್ಸ್ನ ಈಗ ಕರೆಂಟ್ ಪ್ರೈಸ್ ಏನು, ಇಂಡೆಕ್ಸ್ ಪ್ರೈಸ್ ಏನಿದೆ ಅದು ಇದು, ರೈಟ್. ದೆನ್ ಮಾರ್ಕ್ ಪ್ರೈಸ್, ಯಾವುದು ಮಾರ್ಕೆಟ್ ಪ್ರೈಸ್ ಯಾವುದಿದೆ, ಮಾರ್ಕ್ ಪ್ರೈಸ್ ಯಾವುದಿದೆ ಅದನ್ನ ನಾವು ಇಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ನ ನಮಗೆ ಎಕ್ಸಾಕ್ಟ್ ಆಗಿ ಇಲ್ಲಿ ನಾವು ನೋಡ್ಬೋದು. ಮಾರ್ಕಿಂಗ್ ಪ್ರೈಸ್, ಈಗೇನು ರನ್ನಿಂಗ್ ಪ್ರೈಸ್ ಇಲ್ಲ, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನಿದೆ ಅದನ್ನ ನಾವು ಇಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ಎಸ್ಟಿಮೇಟೆಡ್ ಲಿಕ್ವಿಡಿಟಿ ಪ್ರೈಸ್, ಅಂದ್ರೆ ಈ ಪ್ರೈಸ್ ಬಂದ್ರೆ ಪೊಸಿಷನ್ಸ್ ಅನ್ನೋದು ಕ್ಲೋಸ್ ಆಗತ್ತೆ. ಓಕೆ, ಅಂದ್ರೆ -9.76%, ಅದು ಆಗೋದಿಲ್ಲ ಬಿಡಿ, ಅಷ್ಟು ಬೀಳಲ್ಲ, ರೈಟ್. ಇನ್ನು ಮಾರ್ಜಿನ್ ಯುಟಿಲೈಸ್ಡ್, ಎಷ್ಟು ನಾವು ಮಾರ್ಜಿನ್ ಯುಟಿಲೈಸ್ ಮಾಡಿದ್ದೀವಿ ತೋರಿಸ್ತಾ ಇದೆ. ಮತ್ತೆ ಇಲ್ಲಿ P&L ತೋರಿಸ್ತಾ ಇದೆ ನಿಮಗೆ, ಎಷ್ಟು ನಾವು P&L ಈಗ ಇದೆ, ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಇದೀವಿ ನಾವು ಅಂತ ಹೇಳಿ. ಸೊ ಆಸ್ ಆಫ್ ನೌ ವಿ ಹ್ಯಾವ್ ಮೇಡ್ ಅಬೌಟ್ $0.02 ಅಷ್ಟು ಪ್ರಾಫಿಟ್ ಅಲ್ಲಿ ಇದೀವಿ ನಾವು. ಓಕೆ, ರೈಟ್. ಸೊ ದಿಸ್ ಇಸ್ ಹೌ ದ ಸಿಸ್ಟಮ್ ವರ್ಕ್ಸ್, ರೈಟ್. ಸೊ ಇಲ್ಲಿ ನಾವು ಏನು ಆರ್ಡರ್ ಪ್ಲೇಸ್ ಮಾಡೋದು ಇಲ್ಲಿದೆ. ಸೊ ಮಾರ್ಕೆಟ್ ಅದರ ಮೇಲೆ ಹೋಗ್ತಾ ಇದೆ ಈಗ. Okay, but this is a blind order because we have not done any analysis and we have just taken a blind shot, right? Just to give you a demo and explain what are the information, what kind of information we get. ಇಲ್ಲಿ ಏನು ಇನ್ಫಾರ್ಮೇಶನ್ ನಮ್ಗೆ ಸಿಗ್ತದೆ ಆರ್ಡರ್ ಪ್ಲೇಸ್ ಮಾಡಿದಾಗ, ಸೊ ಅದನ್ನು ತೋರಿಸ್ಲಿಕ್ಕೋಸ್ಕರ ಒಂದು ಡೆಮೋ ಪರ್ಪಸ್ಗೋಸ್ಕರ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದಿಸ್ ನೆಕ್ಸ್ಟ್ slide. So live crypto market data for Order Flow Pro at zero cost. You heard it right. Zero cost ಡೇಟಾಗೆ ನಾವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಝೀರೋ ಕಾಸ್ಟ್ ಆಗಿ ಹೇಗೆ ನಾವು ಆರ್ಡರ್ ಫ್ಲೋ ಚಾರ್ಟ್ಸ್ನ ರನ್ ಮಾಡಬಹುದು, ಸಿಂಪಲ್ ಕಾಯಿನ್ ಬೇಸ್ ಡೇಟಾ ಮೂಲಕ ನಾವು ಚಾರ್ಟ್ನ ರನ್ ಮಾಡಬಹುದು ಸ್ನೇಹಿತರೆ. ಎಸ್, at zero cost you will get tick by tick data from Coinbase data, right? ಮತ್ತೆ ಸಾಕಷ್ಟು ಜನ ಸರ್ ನಾವು ಟ್ರೈ ಮಾಡಿದ್ವಿ ಬಟ್ ಬರ್ಲಿಲ್ಲ ನಮಗೆ, ಕಾಯಿನ್ ಬೇಸ್ ಡೇಟಾನ ನಾವು ಕನೆಕ್ಟ್ ಮಾಡಿದ್ವಿ, ಅದು ಡಿಸ್ಕನೆಕ್ಟ್ ಆಗ್ತಾನೆ ಇತ್ತು. ಅದೇ ಟೋಲ್ಡ್ ನಾವು ಇದಕ್ಕೊಂದು ವರ್ಕ್ ಅರೌಂಡ್ ಸೊಲ್ಯೂಷನ್ ಮಾಡಿದೀವಿ. ಐ ವಿಲ್ ಆಲ್ಸೋ ಟೆಲ್ ಯು ಹೌ ವಿ ಆರ್ ಡೂಯಿಂಗ್ ಇಟ್. ಅದಕ್ಕೆ ರಿಕ್ವೈರ್ಮೆಂಟ್ಸ್ ಫಾರ್ ಎನೇಬಲಿಂಗ್ ಕಾಯಿನ್ ಬೇಸ್ ಕ್ರಿಪ್ಟೋ ಡೇಟಾ. ನಂಬರ್ 1, ನಿಮ್ಮ ನಿಂಜಾ ಟ್ರೇಡರ್ ಏನಿದೆ ಅದು ಲೇಟೆಸ್ಟ್ ವರ್ಷನ್ ಆಗಿರ್ಬೇಕು. ಇದು ಬಂದು 8.1.5.1 ವರ್ಷನ್ ಆಗಿರ್ಬೇಕು. ಮತ್ತೆ ನಿಮಗೆ ವಿಂಡೋಸ್ ವರ್ಚುವಲ್ ಪ್ರೈವೇಟ್ ಸರ್ವರ್ ವಿತ್ USIP. ಓಕೆ, ಅಮೆರಿಕನ್ IP ಜೊತೆಗೆ ನಿಮಗೆ ಒಂದು ವಿಂಡೋಸ್ ಸರ್ವರ್ ಬೇಕಾಗ್ತದೆ. ಓಕೆ, ಮತ್ತೆ ಬೆಲ್ ಆರ್ಡರ್ ಫ್ಲೋ ಪ್ರೋ ಲೇಟೆಸ್ಟ್ ವರ್ಷನ್ 4.0 ವರ್ಷನ್ ಇರ್ಬೇಕು ನಿಮ್ಮ ಹತ್ರ. ಸೊ ಇದಿಷ್ಟು ಇದ್ರೆ ನೀವು ಯು ಕ್ಯಾನ್ ಕನೆಕ್ಟ್ ಟು ದ ಕ್ರಿಪ್ಟೋ. ಸೊ ಏನ್ ಸರ್ ಇದು ವಿಂಡೋಸ್ ವರ್ಚುವಲ್ ಪ್ರೈವೇಟ್ ಸರ್ವರ್ ಅಂದ್ರೆ, ರೈಟ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಿಮ್ಗೆಲ್ಲ ಎನಿಡೆಸ್ಕ್ ಅಥವಾ ಟೀಮ್ ವ್ಯೂರ್ ಇದ್ರ ಬಗ್ಗೆ ಪರಿಚಯ ಇರ್ತದೆ. ಸೊ ಯೂಶಲಿ ಏನಾಗತ್ತೆ, ಯಾರಾದ್ರೂ ನಿಮ್ಮ ಮಷಿನ್ ಕಂಟ್ರೋಲ್ ತಗೋಬೇಕು, ನಿಮ್ಮ ಮಷಿನ್ ಆಪರೇಟ್ ಮಾಡಬೇಕು ಅಂದ್ರೆ ಫ್ರಮ್ ಎ ರಿಮೋಟ್ ಲೊಕೇಶನ್ ನೀವು ಎನಿಡೆಸ್ಕ್ ID ಕೊಡ್ತೀರಾ, ಅವರು ಇಲ್ಲಿ ನಿಮಗೆ ಸಿಸ್ಟಮ್ಗೆ ಕನೆಕ್ಟ್ ಆಗ್ತಾರೆ,
ಓಕೆ. ಇನ್ ಅವರ್ ಕೇಸ್ ನಾವು ಅಲ್ಟ್ರಾ ವೇರ್ ಯೂಸ್ ಮಾಡ್ತೀವಿ. ಸೊ ಅಲ್ಟ್ರಾ ವೇರ್ ಯೂಶಲಿ ನೀವೇನ್ ಮಾಡ್ತೀರಾ, ಚಾಟ್ ಅಲ್ಲಿ ಅಲ್ಟ್ರಾ ವೇರ್ ID ಪಾಸ್ವರ್ಡ್ ಕೊಡ್ತೀರಾ, ಅವ್ರು ನಿಮ್ಮ ಸಿಸ್ಟಮ್ಗೆ ಕನೆಕ್ಟ್ ಆಗಿ ಇನ್ಸ್ಟಾಲೇಷನ್ ಸೆಟಪ್ ಎಲ್ಲ ಮಾಡ್ಕೊಡ್ತಾರೆ. ಅದೇ ರೀತಿ ಈ ವಿಂಡೋಸ್ ವರ್ಚುವಲ್ ಸರ್ವರ್ಸ್ VPS ಏನಿದೆ, ಈ ಒಂದು ಡೆಡಿಕೇಟೆಡ್ ಸಿಸ್ಟಮ್ ಅನ್ನೋದು ನಮ್ಮ ಒಂದು ಡೇಟಾ ಸೆಂಟರ್ ನಲ್ಲಿ ನಾವು ಹೋಸ್ಟ್ ಮಾಡ್ತೇವೆ. ಓಕೆ. ಆ ಡೇಟಾ ಸೆಂಟರ್ ಆಕ್ಸೆಸ್ ಮಾಡೋದು ಹೇಗೆ ಅಂದ್ರೆ RDP ಮೂಲಕ ನೀವು ಆಕ್ಸೆಸ್ ಮಾಡೋದು. RDP ಅಂದ್ರೆ ರಿಮೋಟ್ ಡೆಸ್ಕ್ಟಾಪ್. ಸೊ ಇದು ಬಂದು ಮೈಕ್ರೋಸಾಫ್ಟ್ ನ ಒಂದು ಇನ್ಬಿಲ್ಟ್ ಎನಿಡೆಸ್ಕ್ ಅಥವಾ ಅಲ್ಟ್ರಾವ್ಯೂರ್ ಅಂತ ಹೇಳ್ಬೋದು. ಒಂದು ಸೆಕ್ಯೂರ್ಡ್ ಕನೆಕ್ಟಿವಿಟಿ ನೆಟ್ವರ್ಕ್ ಅಂತ ಹೇಳ್ಬೋದು. ಓಕೆ. ಇಲ್ಲಿ ನಿಮಗೆ ಡೆಡಿಕೇಟೆಡ್ ಆಗಿ ನೀವು ಏನು ವರ್ಚುವಲ್ ಪ್ರೈವೇಟ್ ಸರ್ವರ್ ಬೈ ಮಾಡ್ತೀರಾ, ಅದಕ್ಕೆ ನಿಮಗೆ ನಿಮ್ಮದೇ ಆದಂತ ಯೂಸರ್ ನೇಮು, IP ಮತ್ತೆ ಪಾಸ್ವರ್ಡ್ ಇರುತ್ತೆ. ಸೊ ಈ 3 ಇಲ್ಲದೆ ಇದ್ರೆ ಯಾರು ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ವಿಂಡೋಸ್ ಮಷಿನ್ ಏನಿದೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆ. ಸೊ ಅದು ಕನೆಕ್ಟ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ರೈಟ್. ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಐ ಆಲ್ಸೋ ವುಡ್ ಲೈಕ್ ಟು ಟೆಲ್ ಯು, ನಮ್ಮ ಬೆಲ್ TPO ಕ್ಲೈಂಟ್ಸ್ಗೆ ನಾವು ಅಟ್ ಅ ವೆರಿ ರೀಸನಬಲ್ ಅಫೋರ್ಡಬಲ್ ಪ್ರೈಸ್ ನಲ್ಲಿ ವಿಂಡೋಸ್ ಹೋಸ್ಟಿಂಗ್ ಸರ್ವರ್ಸ್ ನ ಪ್ರೊವೈಡ್ ಮಾಡ್ತೀವಿ. ಓಕೆ. ಅದಕ್ಕೆ ಡೀಟೇಲ್ಸ್ ಬೇಕಾದಲ್ಲಿ ನಮ್ಮ ಸಪೋರ್ಟ್ ಟೀಮ್ ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಅಟ್ ಅ ವೆರಿ ಅಫೋರ್ಡಬಲ್ ಪ್ರೈಸ್. ಇಟ್ ಈಸ್ ಲೆಸರ್ ದನ್ ವಾಟ್ ದ ಪ್ರೈಸ್ ಯು ಆರ್ ಪೇಯಿಂಗ್ ಫಾರ್ ದ ಡೇಟಾ ಇನ್ ಅದರ್ ಮಾರ್ಕೆಟ್ಸ್. ಓಕೆ. ಇಲ್ಲಿ ನಮಗೆ ಏನು ಅಂದ್ರೆ ವರ್ಕ್ ಅರೌಂಡ್ ಸೊಲ್ಯೂಷನ್, ನಾವು USIP ಬೇಕಾಗ್ತದೆ. USIP ಇಲ್ಲ ಅಂದ್ರೆ ನಮಗೆ ಕಾಯಿನ್ ಬೇಸ್ ಡೇಟಾಗೆ ಕನೆಕ್ಟ್ ಮಾಡೋ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ಅಲ್ಲಿ US ಮಾರ್ಕೆಟ್ ಏನು ಕಾಯಿನ್ ಬೇಸ್ ಡೇಟಾ ಬಂದು ದೇ ಆರ್ ಜಸ್ಟ್ ಚೆಕಿಂಗ್ ವೆದರ್ ಇಟ್ ಇಸ್ ಇಂಡಿಯನ್ IP ಆರ್ USIP. ಸೊ USIP ಇದ್ರೆ ನಾವು ಕನೆಕ್ಷನ್ ಈಸಿಯಾಗಿ ತಗೋಬಹುದು. ಓಕೆ. ಸೊ ಹಾಗಾಗಿ ನಾವು ಈ ವರ್ಕ್ ಅರೌಂಡ್ ಸೊಲ್ಯೂಷನ್ ಅನ್ನೋದು ಮಾಡಿದ್ದೀವಿ. ಓಕೆ. ಅಂಡ್ ಐ ಕ್ಯಾನ್ ಗ್ಯಾರಂಟಿ ಯು ದಟ್ the cost of this virtual private will not be very expensive. Are we clear? Right? So let me show you how this RDP looks like. So ಇಲ್ಲಿ ನಾವು ಏನ್ ಮಾಡ್ತೀವಿ, ರಿಮೋಟ್ ಡೆಸ್ಕ್ಟಾಪ್ ಅಂತ ಹೇಳಿ ಕನೆಕ್ಷನ್ ಅಂತ ಹೇಳಿ ಒಂದು ಕ್ಲಿಕ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ನೀವು ನಿಮ್ಮ IP ಅಡ್ರೆಸ್ ಅನ್ನೋದೇನಿದೆ ಟೈಪ್ ಮಾಡ್ತೀರಾ. ಸೊ IP ಅಡ್ರೆಸ್ ನ ಟೈಪ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಅದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ನೀವು ಹಾಕಿದ್ರೆ ಕನೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಆಲ್ರೆಡಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಡಿಫಾಲ್ಟ್ ಆಗಿ ಕಾನ್ಫಿಗರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಅದನ್ನ ನೇಮ್ ಕೂಡ ಮಾಡಿದ್ದೀನಿ, ಬಿಟ್ಕಾಯಿನ್ RDP ಅಂತ. ಇದನ್ನ ನಾನು ಏನ್ ಮಾಡ್ತೀನಿ, ಐ ವಿಲ್ ಜಸ್ಟ್ ಡಬಲ್ ಕ್ಲಿಕ್ ದಿಸ್. ಅದನ್ನ ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ನೋಡಿ ಕನೆಕ್ಟ್ ಆಗ್ತಾ ಇರತ್ತೆ ನಿಮಗೆ. ಯು ವಿಲ್ ಸಿ ಅನ್ ಅನದರ್ ವಿಂಡೋಸ್ ಮಷಿನ್. Can you see this, ಸ್ನೇಹಿತರೆ? It looks like your Windows machine. ನೋಡಿ. So this is another Windows machine. Right? ಸೊ ಬ್ಯಾಕ್ ಗ್ರೌಂಡ್ ನಲ್ಲಿ ಇದು ನನ್ನ ಡೆಸ್ಕ್ಟಾಪ್, ಇದು ಬಂದು ನಿಮ್ಮ ವಿಂಡೋಸ್ ಮಷೀನ್. ಓಕೆ. ವಿಂಡೋಸ್ ನಲ್ಲಿ ವಿಂಡೋಸ್ ವರ್ಚುವಲ್ ಸರ್ವರ್. ಓಕೆ. ಸೊ ಇಲ್ಲಿ ನಾನು ಫುಲ್ ಸ್ಕ್ರೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆಲ್ರೆಡಿ ನಿಂಜಾ ಟ್ರೇಡರ್ ಚಾರ್ಟ್ ನ ಲೋಡ್ ಮಾಡಿಟ್ಟಿದ್ದೀನಿ. ಓಕೆ. ಟು ಸೇವ್ ಟೈಮ್. ರೈಟ್. ಸೊ ಇದು ನಿಮ್ಮ ಚಾರ್ಟ್ಸ್. ಇಲ್ಲಿ ಜನರಲಿ ನಾನ್ ಟ್ರೇಡ್ ಮಾಡೋ ಟೈಮಿಂಗ್ ಬಂದು ಸ್ನೇಹಿತರೆ, ನಾನ್ ಇನ್ ದ ಸೆನ್ಸ್ ಆರ್ ಟೀಮ್, ಈವ್ನಿಂಗ್ ಅವರ್ಸ್. ಯೂಶಲಿ US ಓಪನಿಂಗ್ ಟೈಮ್ ನಲ್ಲಿ ಮಾತ್ರ ನಾವು ಆಕ್ಟಿವ್ ಆಗಿರ್ತೀವಿ. ಆ ಟೈಮಲ್ಲಿ ನಿಮಗೆ ಮಾರ್ಕೆಟ್ ಸಿಕ್ಕಾಪಟ್ಟೆ ವೋಲಟೈಲ್ ಆಗಿರುತ್ತೆ. ಓಕೆ. ಅಂಡ್ ಕ್ವಿಕ್ ಆಗಿ ನಾವು ಟ್ರೇಡ್ ಡಿಸಿಷನ್ಸ್ ಅನ್ನೋದು ತಗೋಬಹುದು. ಹೈಲಿ ವೋಲಟೈಲ್ ಮಾರ್ಕೆಟ್ ಈವ್ನಿಂಗ್ ಅವರ್ಸ್. ಓಕೆ. US ಟ್ರೇಡಿಂಗ್ ಅವರ್ಸ್ 6:30 ಇಂದ ನಾವು ಕುತ್ಕೊಂಡ್ರೆ ವಿ ಕ್ಯಾನ್ ಸಿ ಗುಡ್ ವೋಲಟೈಲ್ ಮಾರ್ಕೆಟ್. ಜಸ್ಟ್ ಲೈಕ್ ನಿಮ್ಮ MCX, ಇಫ್ ಯು ಆರ್ ಫೆಮಿಲಿಯರ್, ಯು ವುಡ್ ಹವ್ ನೋಟಿಸ್ ಈವ್ನಿಂಗ್ ಅವರ್ಸ್ ನಿಮಗೆ ತುಂಬಾ ವೋಲಟೈಲ್ ಆಗಿರುತ್ತೆ. ಕ್ರೂಡ್ ಆಗಲಿ, ನ್ಯಾಚುರಲ್ ಗ್ಯಾಸ್ ಆಗಲಿ, ಆಲ್ ದಿಸ್ ಸಿಂಬಲ್. ಸಿಮಿಲರ್ಲಿ ಇಲ್ಲಿ ನಿಮಗೆ ಈವ್ನಿಂಗ್ ಅವರ್ಸ್ BTC USD ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಸೆಷನ್ ನಲ್ಲಿ ನಾವು ವಿ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ಅಬೌಟ್ ವಿಚ್ ಟೈಮ್ ಫ್ರೇಮ್, ಯಾವ ಟೈಮ್ ಫ್ರೇಮ್ ನಾವು ಸೆಲೆಕ್ಟ್ ಮಾಡಬೇಕು, ವಿಚ್ ಟೈಮ್ ಫ್ರೇಮ್ ವಿ ಹ್ಯಾವ್ ಟು ಚೂಸ್, ವಾಟ್ ಆರ್ ದ ಐಡಿಯಲ್ ಟೈಮಿಂಗ್ಸ್ ಫಾರ್ ಟ್ರೇಡಿಂಗ್ ಬಿಟ್ಕಾಯಿನ್, ಯಾವ ಟೈಮಿಂಗ್ಸ್, ಮತ್ತೆ ಯಾವ
strategy we will also discuss. So because today it is being only the basic session, and we have already crossed an 60 minutes session. I think the session was supposed to be for 60 minutes. I think we have gone beyond 60 minutes. So I also have to take up some questions. So questions ಕೂಡ ತಗೋಬೇಕು. So if you guys are really interested, ನಿಮಗೆ ಇನ್ನೊಂದು ಭಾಗ ನಾನು ಮಾಡಬೇಕು ಅಂದ್ರೆ ತಪ್ಪದೆ ಈ ಒಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವ್ರ ಕೈ ಲೈಕ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಎಷ್ಟು ನನಗೆ ವ್ಯೂಸ್ ಸಿಗುತ್ತೋ ಐ ಕ್ಯಾನ್ ಗ್ಯಾರಂಟಿ ಯು ಐ ವಿಲ್ ಗಿವ್ ಯು ಮೋರ್ ಅಂಡ್ ಮೋರ್ ವಿಡಿಯೋಸ್. ಅಷ್ಟು ನಾನು ನಿಮಗೆ ವಿಡಿಯೋಸ್ ಮಾಡ್ಕೊಡ್ತೀನಿ, ರೈಟ್. ಐ ವಿಲ್ ಕ್ರಿಯೇಟ್ ಮೋರ್ ಅಂಡ್ ಮೋರ್ ಬ್ಯೂಟಿಫುಲ್ ವಿಡಿಯೋಸ್, ರೈಟ್. ಬಟ್ ಕಮಿಟ್ಮೆಂಟ್ ಇಸ್ ದಟ್ ಯು ಹ್ಯಾವ್ ಟು ಶೇರ್. ಈ ವಿಡಿಯೋಸ್ ಏನಿದೆ ನಾವು ಅಪ್ಲೋಡ್ ಮಾಡಿದ್ಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ರೈಟ್. ಸೊ ಆಸ್ ಆಫ್ ನೌ ಇದು ನಿಮಗೆ ಮಾರ್ಕೆಟ್ ಮೂವ್ ಆಗ್ತಲ್ಲ. ಯಾಕಂದ್ರೆ ಇದು ಬಂದು ನಾನು ಯು ಎಸ್ ಮಾರ್ಕೆಟ್ ಅವರ್ಸ್ಗೆ ಸೆಟ್ ಮಾಡಿಟ್ಟಿದ್ದೀನಿ. ಈವ್ನಿಂಗ್ ಅವರ್ಸ್ ಯು ಎಸ್ ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಸೆಟ್ ಮಾಡಿದ್ದೀನಿ. ಅದೇ ನೀವು ಇಲ್ಲಿ ನೋಡಿದ್ರೆ ನೀವು ETH ಮಾರ್ಕೆಟ್ ಇಲ್ಲಿ ಓಡ್ತಾ ಇರುತ್ತೆ ನಿಮಗೆ ನೋಡಿ, ETH ಮಾರ್ಕೆಟ್. ಸೊ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಅವರ್ಸ್ ಅಂತೀವಿ. ಸೊ ಇದು ನಿಮಗೆ ಇಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಐ ಯೂಶಲಿ ಡೋಂಟ್ ಪ್ರಿಫರ್ ETH ಮಾರ್ಕೆಟ್. ಸೊ ಈವ್ನಿಂಗ್ ಮಾರ್ಕೆಟ್ಸ್, ದಟ್ ಈಸ್ RTH ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ನಲ್ಲಿ ನಾನು ಯೂಶಲಿ ವಿ ಕ್ಯಾನ್ ಸಿ ಸಮ್ ಆಕ್ಟಿವ್ ಪಾರ್ಟಿಸಿಪೇಷನ್ ಹ್ಯಾಪನಿಂಗ್. ಓಕೆ, ಸೊ ಆರ್ ವಿ ಕ್ಲಿಯರ್ ಆನ್ ದಿಸ್ RDB ಥಿಂಗ್, ರೈಟ್? ಯಾ. ಸೊ ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್. ಏನಿಲ್ಲ, ಇದನ್ನ ಜಸ್ಟ್ ಕ್ಲೋಸ್ ಮಾಡಿದ್ರೆ ಯು ಆರ್ ಡಿಸ್ಕನೆಕ್ಟೆಡ್ ಅಷ್ಟೇ. ಇಟ್ಸ್ ಸೋ ಸಿಂಪಲ್ ಸ್ನೇಹಿತರೆ. ಒನ್ಸ್ ಅಗೇನ್ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಸೆಷನ್ ಸಪೋರ್ಟ್ ಮಾಡಿದಕ್ಕಾಗಿ. ದೆನ್ ಐ ಸಿ ಲಾಟ್ ಆಫ್ ಸಪೋರ್ಟ್ ಆಲ್ಸೋ ವಿ ಹ್ಯಾವ್ ಗಾಟ್. ನಮ್ಮ ಪ್ರೀವಿಯಸ್ ಮಾರ್ಕೆಟ್ ಪ್ರೊಫೈಲ್ ಆರ್ಡರ್ ಫ್ಲೋ ವೆಬಿನಾರ್ಸ್ಗೆ ಸಾಕಷ್ಟು ಸ್ಪಂದನೆಯನ್ನು ಕೊಟ್ಟಿದ್ದೀರಾ. ಐ ಹೋಪ್ ಈ ಒಂದು ಸೆಷನ್ ಕೂಡ ನೀವು ಅಷ್ಟೇ ಸ್ಪಂದನೆ ಕೊಡ್ತೀರಾ ಅಂತ. ಸೊ ಟ್ರೈ ಟು ಸ್ಪ್ರೆಡ್ ದ ಮೆಸೇಜ್, ಶೇರ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ, ರೈಟ್. ಅಂಡ್ ಲೆಟ್ಸ್ ಟ್ರೈ ಟು ಗೆಟ್ ಮೋರ್ ನಾಲೆಜ್ ಇನ್ ಕಮಿಂಗ್ ಸೆಷನ್ಸ್ ನಲ್ಲಿ. ಇನ್ನೂ ಸಾಕಷ್ಟು ನಾವು ಒಂದು ಒಳ್ಳೆ ಒಂದು ನಾಲೆಜ್ ಜೊತೆಗೆ ನಾವು ಕ್ರಿಪ್ಟೋ ಟ್ರೇಡಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ, ರೈಟ್. ಸೊ ವಿತ್ ದಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಬಾಯ್ ಬಾಯ್.